ನಮಸ್ಕಾರಂ. ಸೊ ವೇವ್ ಆಪ್ಟಿಕ್ಸ್ ಕ್ವಿಕ್ ಥಿಯರಿ ಎಕ್ಸ್ಪ್ಲನೇಷನ್ ಕಂಟಿನ್ಯೂ ಮಾಡೋಣ. ಸೊ ಈ ಪರ್ಟಿಕ್ಯುಲರ್ ಪಾರ್ಟ್ನೊಳಗೆ ನಾವು ಇಂಟರ್ಫರೆನ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ನೋಡ್ತೀವಿ. ಪ್ರೀವಿಯಸ್ ಪಾರ್ಟ್ನೊಳಗೆ ಇಂಟರ್ಫರೆನ್ಸ್ ಬಗ್ಗೆ ಸ್ಟಾರ್ಟ್ ಮಾಡಿದ್ವಿ, ಸ್ವಲ್ಪ ಡಿಸ್ಕಷನ್ಸು ಮಾಡಿದ್ವಿ. ಸೊ ಕಂಪ್ಲೀಟ್ ಡೀಟೇಲ್ ಆಗಿ ನೋಡಿ, ಅದಾದಮೇಲೆ ಡಿಫ್ರಾಕ್ಷನ್ ಸ್ಟಾರ್ಟ್ ಮಾಡಿ, ಆಮೇಲೆ ಇಂಟರ್ಫರೆನ್ಸ್ ಡಿಫ್ರಾಕ್ಷನ್ ನೋಡೋ ಡಿಫ್ರೆನ್ಸಸ್ ಸ್ವಲ್ಪ ಅರ್ಥ ಮಾಡ್ಕೊಂಡು ಮುಗಿಸ್ತೀವಿ. ಇನ್ನು ಸ್ವಲ್ಪ ಡಿಫ್ರಾಕ್ಷನ್ ಬಗ್ಗೆ ಉಳಿತೈತಿ ಆ್ಯಂಡ್ ಅದ್ರದ್ದು ಇಂಟರ್ಫರೆನ್ಸ್ ಮತ್ತು ಡಿಫ್ರಾಕ್ಷನ್ಗೆ ಸಂಬಂಧಪಟ್ಟಂಗೆ ಒಂದಿಷ್ಟು ಟಾಪಿಕ್ಸ್ ಇನ್ನು ಸ್ವಲ್ಪ ಬರ್ತಾವೆ, ವೆರಿ ಫ್ಯೂ ಟಾಪಿಕ್ಸ್ ಬರ್ತಾವೆ. ಸೊ ಕ್ವಿಕ್ಲಿ ಹಂಗಾರೆ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಸೊ ವಿಲ್ ಹ್ಯಾವ್ ಟು ಕಂಟಿನ್ಯೂ ವಿತ್ ಕನ್ಸ್ಟ್ರಕ್ಟಿವ್ ಆ್ಯಂಡ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಇಂಟರ್ಫರೆನ್ಸ್ ಬಗ್ಗೆ ನಾವು ಸ್ವಲ್ಪ ಡಿಸ್ಕಸ್ ಮಾಡಿದ್ದಿಲ್ಲ ನಮ್ಮ ಲಾಸ್ಟ್ ಪಾರ್ಟ್ನೊಳಗೆ. ಎರಡು ವೇವ್ಸ್ ಅಥವಾ ಅದಕ್ಕಿಂತ ಹೆಚ್ಚಿಗೆ ಪರ್ಟಿಕ್ಯುಲರ್ಲಿ ನಿಮ್ಮ ಸಿಲೆಬಸ್ನೊಳಗೆ ಎಕ್ಸಾಂಪಲ್ ಯಾವಾಗಲೂ ಅವ್ರು ಎರಡು ವೇವ್ಸ್ ತಗೋತಾರೆ. ಎರಡು ವೇವ್ಸ್ ಸೇರಿ ಯಾವಾಗ ಒಂದಕ್ಕೊಂದು ಓವರ್ಲ್ಯಾಪ್ ಆಗ್ತಾವೆ, ಇಂಟರ್ಫಿಯರ್ ಆಗ್ತಾವೆ, ಒಂದು ಇಂಟರ್ಫರೆನ್ಸ್ ಪ್ಯಾಟರ್ನ್ ಬರ್ತೈತೆ ಅಂತ ನಾನು ನಿಮ್ಗೆ ಹೇಳಿದ್ದೆ. ಜನರಲಿ ಇಂಟರ್ಫರೆನ್ಸ್ ಪ್ಯಾಟರ್ನ್ ಒಳಗೆ ಜನರಲಿ ಅನ್ನೋಕೇನ ಆಲ್ಮೋಸ್ಟ್ ಆಲ್ ದ ಟೈಮ್ಸ್ ಆ್ಯಕ್ಚುಲಿ ಸೆಂಟರ್ನೊಳಗೆ ಒಂದು ಬ್ರೈಟ್ ಫ್ರಿಂಜ್ ಫಾರ್ಮ್ ಆಗ್ತದೆ, ಅದ್ರ ಬಾಜು ಡಾರ್ಕ್ ಫ್ರಿಂಜ್, ಅದ್ರ ಬಾಜು ಮತ್ತು ಬ್ರೈಟ್ ಆಲ್ಟರ್ನೇಟ್ ಬ್ರೈಟ್ ಆ್ಯಂಡ್ ಡಾರ್ಕ್ ಫ್ರಿಂಜಸ್ ಆಫ್ ಈಕ್ವಲ್ ವಿಡ್ತ್ ಆ್ಯಂಡ್ ಈಕ್ವಲ್ ಇಂಟೆನ್ಸಿಟಿ ಫಾರ್ಮ್ ಆಗ್ತಾವೆ ಅಂತ ಹೇಳಿದ್ದೆ. ಸೊ ಈಗ ಇವತ್ತು ನಾವೇನು ಡಿಸ್ಕಸ್ ಮಾಡಕ್ಕೆ ಹೊಂಟೀವಿ ಅಂದ್ರೆ ಕನ್ಸ್ಟ್ರಕ್ಟಿವ್ ಆ್ಯಂಡ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂದ್ರೇನು ಮತ್ತು ಅವಕ್ಕೊಂದು ಫಾರ್ಮುಲಾ ಬರ್ತಾವೆ, ಕಂಡೀಷನ್ ಬರ್ತಾವೆ. ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂದ್ರೆ ಏನು ಗೊತ್ತಂದ್ರಿ, ಯಾವಾಗ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗ್ತೈತಿ ಆ ಪಾಯಿಂಟ್ನೊಳಗೆ ಒಂದು ಬ್ರೈಟ್ ಫ್ರಿಂಜ್ ಫಾರ್ಮ್ ಆಗುತ್ತೆ. ಅಂದ್ರೆ ಈಗ ಲೈಕ್ ನಮ್ದು ಒಂದು ಇಂಟರ್ಫರೆನ್ಸ್ ಪ್ಯಾಟರ್ನ್ ಐತೆ ನಮ್ಮ ಕಡೆ ಅಂದ್ರೆ, ಇಲ್ಲ ಇಲ್ಲಿ ಡ್ರಾ ಮಾಡಿದ್ರೆ ಯಾವ ಪಾಯಿಂಟ್ನೊಳಗೆ ಬ್ರೈಟ್ ಫ್ರಿಂಜ್ ಫಾರ್ಮ್ ಆಗ್ತೈತಿ, ಯಾವ ಪಾಯಿಂಟ್ನೊಳಗೆ ಡಾರ್ಕ್ ಫ್ರಿಂಜ್ ಫಾರ್ಮ್ ಆಗುತ್ತೆ, ಈ ಡೌಟ್ ನಮಗಿತ್ತಂದ್ರೆ, ಸೊ ಬ್ರೈಟ್ ಫ್ರಿಂಜ್ ಯಾವಾಗ ಫಾರ್ಮ್ ಆಗ್ತೈತಿ ವೆನ್ ಎವರ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಟೇಕ್ಸ್ ಪ್ಲೇಸ್. ಡಾರ್ಕ್ ಫ್ರಿಂಜ್ ಫಾರ್ಮ್ಸ್ ವೆನ್ ಎವರ್ ದರ್ ಇಸ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಸೊ ವಾಟ್ ಈಸ್ ಕನ್ಸ್ಟ್ರಕ್ಟಿವ್ ಆ್ಯಂಡ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ನಾನು ನಿಮ್ಗೆ ಹೇಳಿದ್ದೆ. ಎರಡು ಕ್ರಸ್ಟ್ ಸೇರಿದ್ರೆ ಆಂಪ್ಲಿಟ್ಯೂಡ್ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಜಾಸ್ತಿ ಆಗ್ತದೆ, ದಟ್ ಈಸ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಎರಡು ಟ್ರಫ್ ಸೇರಿದ್ರೂ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಜಾಸ್ತಿ ಆಗುತ್ತೆ, ದಟ್ ಈಸ್ ಆಲ್ಸೋ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಇಲ್ಲೂ ಲೈಟ್ ಜಾಸ್ತಿ ಆಗಿ ಬ್ರೈಟ್ ಫ್ರಿಂಜ್ ಫಾರ್ಮ್ ಆಗ್ತೈತೆ, ಇಲ್ಲೂ ಲೈಟ್ ಜಾಸ್ತಿ ಆಗಿ ಬ್ರೈಟ್ ಫ್ರಿಂಜ್ ಫಾರ್ಮ್ ಆಗುತ್ತೆ. ಕ್ರಸ್ಟ್ ಇದು ಟ್ರಫ್. ಬಟ್ ವೆನ್ ಎವರ್ ಕ್ರಸ್ಟ್ ಮೀಟ್ಸ್ ಕ್ರಸ್ಟ್ ಆಫ್ ಒನ್ ವೇವ್, ಆ್ಯಕ್ಚುಲಿ ಇಲ್ಲಿ ಎರಡು ವೇವ್ ಬರ್ತಾವಿಲ್ರಿ, ಈಗ ಒಂದ್ರದ್ದು ಕ್ರಸ್ಟ್ ಒಂದ್ರದ್ದು ಟ್ರಫ್ ಯಾವಾಗ ಮೀಟ್ ಆಗ್ತಾವಲ್ಲ ಅವಾಗ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಮಿನಿಮಮ್ ಆಗ್ತೈತಿ. ಎರಡರದ್ದು ಆಂಪ್ಲಿಟ್ಯೂಡ್ ಸೇಮ್ ಇತ್ತಂದ್ರೆ ರಿಸಲ್ಟೆಂಟ್ 0 ಆಗ್ತೈತಿ, ಅಥವಾ ಕಂಪ್ಯಾರೇಬಲ್ ಇತ್ತು, ಇದು A1 A2 ಎರಡು ಬೇರೆ ಆಂಪ್ಲಿಟ್ಯೂಡ್ ಅದಾವ. ಫಾರ್ ಎಕ್ಸಾಂಪಲ್ ಇದ್ರದ್ದು 12 ಸೆಂಟಿಮೀಟರ್ ಐತಿ, ಇದು 10 ಸೆಂಟಿಮೀಟರ್ ಇದ್ರೆ ರಿಸಲ್ಟೆಂಟ್ ಒಂದು 2 ಸೆಂಟಿಮೀಟರ್ನಷ್ಟು ಆಂಪ್ಲಿಟ್ಯೂಡ್ ಬರ್ಬೋದು ಸ್ವಲ್ಪ, ಅಂದ್ರೆ ಎಕ್ಸಾಂಪಲ್ ಹೇಳತ್ತೀನಿ. ಸೊ ಆ್ಯಕ್ಚುಲಿ ನಾನು ನಿಮ್ಗೆ ಹೇಳಿದ್ದೆ, ಇಲ್ಲಿ ಡಬಲ್ ಸ್ಲಿಟ್ ಯೂಸ್ ಮಾಡ್ತಾರೆ. ಒಂದು ಸೋರ್ಸ್ ತಗೊಂಡು A B ಅಂತ ಹೇಳಿ ಎರಡು ಸ್ಲಿಟ್ಸ್ ನಾವು ಹೆಸರು ಕೊಟ್ಟಿನಿಲ್ಲ. ಸೊ ಒಂದ ಸೋರ್ಸಿಂದ ಬರುವಂಥ ಲೈಟನ್ನ ಸ್ಪ್ಲಿಟ್ ಮಾಡಿ ಎರಡು ಸೋರ್ಸಿಂದ ಬರೋ ಹಂಗೆ ಮಾಡ್ತಾರೆ ಅದನ್ನು, ಬಿಕಾಸ್ ಹಿಂಗೆ ಮಾಡಿದಷ್ಟು ಅವು ಸೋರ್ಸು ಕೋಹರೆಂಟ್ ಇರ್ತಾವು ಅಂತ ಹೇಳಿದ್ದೆ ನಾನು. ಅಂದರೆ ಒಂದು ಪಾಯಿಂಟ್ನೊಳಗೆ ಈಗ ಫಾರ್ ಎಕ್ಸಾಂಪಲ್ ನಾನು ಈ ಸ್ಕ್ರೀನಿದು ಸೆಂಟರ್ ಮಾರ್ಕ್ ಮಾಡ್ತೇನೆ. ಸೊ ಸೆಂಟರ್ ಮಾರ್ಕ್ ಮಾಡಿದಾಗ ಇಲ್ಲಿಂದ ಒಂದು ವೇವ್ ಬಂತಂತ ತಿಳ್ಕೋರಿ, ಎಲ್ಲಿಂದ ಪಾಯಿಂಟ್ ಸ್ಲಿಟ್ ಏದಿಂದ. ಸೊ ಸ್ಲಿಟ್ ಏದಿಂದ ಅದರದ್ದು ಕ್ರಸ್ಟ್ ಬಂತಂತ ತಿಳ್ಕೋರಿ ಈ ಪಾಯಿಂಟ್ ರೀಚ್ ಆದಾಗ. ಸೊ ಪರ್ಫೆಕ್ಟ್ ಆಗಲಿಲ್ಲ ಅದು, ಇನ್ನು ಸ್ವಲ್ಪ ಇಲ್ಲಿ ಬೇಕಾದ್ರೆ ಚೇಂಜ್ ಮಾಡಿಕೊಂಡು, ಸೊ ಇಲ್ಲೇ ಕರೆಕ್ಟ್ ಸೆಂಟ್ರಿಗೆ ಬಂದಾಗ ಈ ವೇವ್ ಸ್ವಲ್ಪ ಸೊಟ್ಟ ಆಗ್ತದೆ, ವೇವ್ ಅರ್ಥ ಮಾಡ್ಕೊತಾರೆ ಅಂತ ಅನ್ಕೊಂಡಿನಿ. ಸೊ ಈ ಪಾಯಿಂಟಿಗೆ ಬಂದಾಗ ಸೊ ಇದ್ರದ್ದು ಕ್ರಸ್ಟ್ ಬಂತು. ಸಪೋಸ್ ಅನ್ನೋಕೇನ್ರಿ, ಸ್ಕ್ರೀನದ ಸೆಂಟರ್ನೊಳಗೆ ಯಾವಾಗಲೂ ಎರಡೂ ವೇವ್ದು ಸೇಮ್ ಫೇಸ ಬರ್ತಾವೆ. ಅಂದ್ರೆ ಇದ್ರದ್ದು ಕ್ರಸ್ಟ್ ಬಂದರೆ ಅದ್ರದ್ದು ಕ್ರಸ್ಟ್ ಬರ್ತೈತೆ ಈ ರೀತಿ. ಸೊ ಎರಡು ಕ್ರಸ್ಟ್ ಮೀಟ್ ಆದಂದ್ರೆ ಇಲ್ಲಿ ಡೆಫಿನೆಟ್ಲಿ ಬ್ರೈಟ್ ಫ್ರಿಂಜ್ ಫಾರ್ಮ್ ಆಗ್ತದೆ. ಸೊ ಸ್ಕ್ರೀನ್ ಸೆಂಟರ್ನೊಳಗೆ ಯಾವಾಗಲೂ ಬ್ರೈಟ್ ಫ್ರಿಂಜ್ ಫಾರ್ಮ್ ಆಗುತ್ತೆ. ಅದಕ್ಕಂತ ಹೇಳ್ತೇನೆ, ದಟ್ ಡಿಪೆಂಡ್ಸ್ ಆನ್ ದ ಪಾತ್ ಡಿಫರೆನ್ಸ್. ಓಕೆ, ಪಾತ್ ಡಿಫರೆನ್ಸ್ ಅಂದ್ರೆ ಏನಂತ ಹೇಳಿ ನೋಡೋಣಂತ. ನೆಕ್ಸ್ಟ್ ಪಾತ್ ಡಿಫರೆನ್ಸ್ ಆ್ಯಂಡ್ ಫೇಸ್ ಡಿಫರೆನ್ಸ್ ನಾವು ಅರ್ಥ ಮಾಡ್ಕೊಂಡ್ರೆ ಕನ್ಸ್ಟ್ರಕ್ಟಿವ್ ಆ್ಯಂಡ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಹೆಂಗೆ ಆಗ್ತೈತೆ ಮತ್ತು ಅದರ ಫಾರ್ಮುಲಾ ಅರ್ಥ ಮಾಡ್ಕೋಬೋದು. ಓಕೆ, ಸೊ ಈಗ ಒಂದು ಕೆಲಸ ಮಾಡೋಣ ನಾವು. ಓಕೆ, ಈ ಒಂದಿಷ್ಟು ವಿಷಯ ನೀವು ಕರೆಕ್ಟಾಗಿ ತಲೆಗೆ ಇಟ್ಕೋಬೇಕು. ಕ್ರಸ್ಟ್ ಬಂದಾಗ ಏನಾಗ್ತದೆ, ಅಲ್ಲೇ ಬ್ರೈಟ್ ಫ್ರಿಂಜ್ ಫಾರ್ಮ್ ಆಗ್ತದೆ, ಹೌದಾ? ಸೊ ಟ್ರಫ್ ಬಂದ್ರೂ ಬ್ರೈಟ್ ಫ್ರಿಂಜ್ ಫಾರ್ಮ್ ಆಗುತ್ತೆ. ಸೊ ಇವೆರಡು ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಇದೆ. ಕ್ರಸ್ಟ್ ಟ್ರಫ್ ಬಂದಾಗ ಅಷ್ಟೇ ಡಾರ್ಕ್ ಫ್ರಿಂಜ್ ಫಾರ್ಮ್ ಆಗ್ತದೆ, ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗಿ. ನಾನು ನಿಮ್ಗೆ ಹೇಳಿದೆ ಸೆಂಟರ್ನೊಳಗೆ ಯಾವಾಗಲೂ ಬ್ರೈಟ್ ಫ್ರಿಂಜ್ ಫಾರ್ಮ್ ಆಗ್ತದೆ ಅಂತ ಹೇಳಿ. ಅದು ಎದಕ್ಕೆ ಅಂತ ಹೇಳ್ತೀನಿ ನೆಕ್ಸ್ಟ್. ಸೊ ಈಗ ಏನು ಮಾಡಿ, ನಾ ಸ್ಕ್ರೀನ್ನೊಳಗೆ ಸೆಂಟರ್ ಬಿಟ್ಟು ಬೇರೆ ಒಂದು ಯಾವುದೋ ಆರ್ಬಿಟ್ರರಿ ರ್ಯಾಂಡಮ್ ಪಾಯಿಂಟ್, ಒಂದು ಪಾಯಿಂಟ್ B ಅಂತ ಹೇಳಿ ಮಾರ್ಕ್ ಮಾಡೀನಿ. ಸೊ ಈಗ ನಾವೇನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ, ಹೌ ಟು ಡಿಸೈಡ್ ಆರ್ ಹೌ ಟು ಐಡೆಂಟಿಫೈ ಪಾಯಿಂಟ್ P ಒಳಗೆ ಬ್ರೈಟ್ ಫ್ರಿಂಜ್ ಫಾರ್ಮ್ ಆಗ್ತದೆ ಆ್ಯಂಡ್ ಡಾರ್ಕ್ ಫ್ರಿಂಜ್ ಫಾರ್ಮ್ ಆಗ್ತದೆ. ಒಂದೇ ಮಾತು, ನಿಮಗೆ ಇಂಟರ್ಫರೆನ್ಸ್ ಪ್ಯಾಟರ್ನ್ ಈ ರೀತಿ ಇರುತ್ತೆ ಅಂತ ಹೇಳಿ ನೆನಪು ಐತೆ ಅಂತ ಅನ್ಕೊಂಡು ನಾನು. ಸೆಂಟರ್ನೊಳಗೆ ಬ್ರೈಟ್ ಫ್ರಿಂಜ್ ಫಾರ್ಮ್ ಆಗ್ತೈತಿ, ಫಾಲೋಡ್ ಬೈ ಡಾರ್ಕ್ ಫ್ರಿಂಜ್ ಬರ್ತಾವೆ ಇಲ್ಲೇ ಈ ಕಡೆ. ಓಕೆ, ನೆಕ್ಸ್ಟ್ ಒಂದು ಮತ್ತೆ ಎರಡು ಕಡೆ ಬ್ರೈಟ್ ಬರ್ತಾವೆ ಮತ್ತು ಡಾರ್ಕ್ ಬರ್ತಾವೆ. ಓಕೆ,
ಸೊ ಈಗ ಈ ಪಾಯಿಂಟ್ ಪಿ ಒಳಗೆ ಬ್ರೈಟ್ ಫ್ರಿಂಜ್ ಬರುತ್ತೆ ಆ್ಯಂಡ್ ಡಾರ್ಕ್ ಫ್ರಿಂಜ್ ಬರುತ್ತೆ. ಸೊ ದ್ಯಾಟ್ ಈಸ್ ಡಿಸೈಡೆಡ್ ಬೈ ಮೇನ್ಲಿ ಪಾತ್ ಡಿಫರೆನ್ಸ್. ಇನ್ ಟರ್ನ್ ಇಟ್ ಈಸ್ ಡಿಸೈಡೆಡ್ ಬೈ ದ ಫೇಸ್ ಡಿಫರೆನ್ಸ್. ಮೇನ್ಲಿ ಪಾತ್ ಡಿಫರೆನ್ಸ್, ಅದಾದ್ಮೇಲೆ ಫೇಸ್. ಏನು ಹಿಂಗಂದ್ರೆ ಅಂತ ಹೇಳ್ತೀನಿ. ಸೊ ಈಗ ಈ ಎರಡು ಸ್ಲಿಟ್ನ ತೊಗೊಂಡು ನೋಡ್ರಿ, ಎ ಆ್ಯಂಡ್ ಬಿ ಅಂತ ಹೇಳಿ. ಎದಿಂದ ಒಂದು ವೇವ್ ಬರ್ತೈತಿ, ಓಕೆ, ಪಾಯಿಂಟ್ ಪಿ ತನಕ. ನೆಕ್ಸ್ಟ್ ಬಿದಿಂದ ಇನ್ನೊಂದು ವೇವ್ ಬರ್ತೈತಿ. ಸೊ ಈಗ ನನಗೆ ಹೇಳ್ರಿ, ಎ ಮತ್ತು ಬಿ ಒಳಗೆ ಎರಡು ವೇವ್ ಬರ್ತಾವಲ್ಲ ಪಾಯಿಂಟ್ ಪಿಗೆ, ಆ ಎರಡು ವೇವ್ನೊಳಗೆ ಎ ಮತ್ತು ಬಿ ಒಳಗೆ ಎಷ್ಟು ಅವು ಡಿಸ್ಟೆನ್ಸ್ ಕವರ್ ಮಾಡಿ ಬರಬೇಕಾಗತ್ತೆ ನೋಡ್ರಿ. ಪಾಯಿಂಟ್ ಪಿ ಬರ್ಬೇಕಂದ್ರೆ ದೇ ವಿಲ್ ಹ್ಯಾವ್ ಟು ಕವರ್ ಸಮ್ ಡಿಸ್ಟೆನ್ಸ್. ಎರಡೂ ವೇವ್, ಎದಿಂದ ಬಂದಂಥ ವೇವ್, ಬಿದಿಂದ ಬಂದಂಥ ವೇವ್, ಎರಡೂ ವೇವು ಸೇಮ್ ಡಿಸ್ಟೆನ್ಸ್ ಕವರ್ ಮಾಡ್ಕೊಂಡು ಬರ್ತಾವನ್ರಿ. ಓಕೆ, ನಾ ಕ್ವಶನ್ ಕೇಳ್ತೀನಿ, ಎ ಮತ್ತು ಬಿ ಎರಡರಿಂದನೂ ಇಲ್ಲಿ ಬರುವಂಥ ವೇವ್ ಸೇಮ್ ಡಿಸ್ಟೆನ್ಸ್ ಏನಾರ ಕವರ್ ಮಾಡ್ತಾವೆ? ಇಲ್ಲ. ಡೆಫಿನೆಟ್ಲಿ ಕ್ವೈಟ್ ಕ್ಲಿಯರ್ಲಿ ನಿಮ್ಗೆ ಇಲ್ಲಿ ಗೊತ್ತಾಗ್ತೈತಿ, ಬಿ ಹ್ಯಾಸ್ ಟು ಕವರ್ ಮೋರ್ ಡಿಸ್ಟೆನ್ಸ್, ಮೋರ್ ಪಾತ್. ಸೊ ಇಲ್ಲೇ ಈ ಪಾಯಿಂಟಿಗೆ ಎರಡು ವೇವ್ ಬಂದಾಗ ಎರಡು ವೇವ್ ನಡು ಪಾತ್ನೊಳಗೆ ಡಿಫ್ರೆನ್ಸ್ ಐತಿ. ಇದು ಕಡಿಮೆ ಪಾತ್ ತೊಗೊಂಡು ಬಂದೈತಿ. ಸೊ ಪಾತನ್ನ ಹೆಂಗೆ ಮೆಜರ್ ಮಾಡ್ತಾರೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇಲ್ಲಿ ಸ್ಕೇಲ್ ತೊಗೊಂಡು ಮೆಜರ್ ಮಾಡೋದಲ್ಲ. ಸೊ ಇಲ್ಲಿಂದ ನಮ್ದು ವೇವ್ ಸ್ಟಾರ್ಟ್ ಅಂತ ಅನ್ಕೊಂಡ್ರೆ ಒಂದು ಕ್ರಸ್ಟಿಂದ ಸ್ಟಾರ್ಟ್ ಮಾಡೋಣ. ಇಲ್ಲಿಂದನೂ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿಂದ ಇಲ್ಲೇ ಎಷ್ಟು ಡಿಸ್ಟೆನ್ಸ್ ಹೇಳ್ರಿ ಇದು? ಒನ್ ಕ್ರಸ್ಟ್ ಟು ಅನದರ್ ಕ್ರಸ್ಟ್ ಏನು ಡಿಸ್ಟೆನ್ಸ್ ಕರೀತಾರೆ ಇದಕ್ಕೆ? ಲಾಮ್ಡಾ, ವೇವ್ ಲೆಂತ್ ಅಂತ ಕರೀತಾರೆ, ಹೌದಾ? ಸೊ ಒನ್ ವೇವ್ ಲೆಂತ್. ಸೊ ನೆಕ್ಸ್ಟ್ ಇಲ್ಲಿಂದ ಇಲ್ಲೇ ಎರಡು ವೇವ್ ಲೆಂತ್, 3, 4, 5, 6, 7 ವೇವ್ ಲೆಂತ್ ಕವರ್ ಮಾಡಿಕೊಂಡು ಇದು ವೇವ್ ಎ ಬಂದೈತಿ. ಸೊ ಲೆಟ್ ಅಸ್ ಕಾಲ್ ದಿಸ್ ಆಸ್ ವೇವ್ ಎ. ಸೊ ವೇವ್ ಬಿ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ಕೊಂಡು ಬಂದೈತಿ, ಎಷ್ಟು ಪಾತ್ ಕವರ್ ಮಾಡ್ಕೊಂಡು ಬಂದೈತಿ? ಸೊ ವಿಲ್ ಸ್ಟಾರ್ಟ್ ಫ್ರಮ್ ಹಿಯರ್. ಸೊ 1 ಲ್ಯಾಂಬ್ಡಾ, 2 ಲ್ಯಾಂಬ್ಡಾ, 3 ಲ್ಯಾಂಬ್ಡಾ, 4, 5 ಲ್ಯಾಂಬ್ಡಾ, 6 ಲ್ಯಾಂಬ್ಡಾ, 7 ಲ್ಯಾಂಬ್ಡಾ, 8 ಲ್ಯಾಂಬ್ಡಾ. ಆ್ಯಕ್ಚುಲಿ 8.5 ಆಗ್ತಿತ್ತು. ಸೊ 7 ಲ್ಯಾಂಬ್ಡಾದಷ್ಟು ಡಿಸ್ಟೆನ್ಸು ವೇವ್ ಎ ಕವರ್ ಮಾಡೈತಿ. ವೇವ್ ಬಿ ಹ್ಯಾಸ್ ಕವರ್ಡ್ ಅಪ್ರಾಕ್ಸಿಮೇಟ್ಲಿ 8 ಲ್ಯಾಂಬ್ಡಾ ಅಂತ ಅನ್ಕೊಂಡು. ದಟ್ ಮೀನ್ಸ್ ಪಾತ್ ಡಿಫರೆನ್ಸ್ ಐತೆ ನೋಡ್ರಿ ಈಗ ಎರಡು ನೋಡು. ಸೊ ಒಂದು ಕೆಲಸ ಮಾಡ್ತೀನಿ ನಾನು, 8.5 ತಗೊತೀನಿ. ಸೊ 8.5 ಲ್ಯಾಂಬ್ಡಾ. ಸೊ ಈ ರೀತಿ ಎರಡು ನೋಡು ಪಾತ್ ಡಿಫರೆನ್ಸ್ ಆದ ತಕ್ಷಣ ಎರಡೂ ವೇವ್ದು ಫೇಸ್ನೊಳಗೆ ಈ ಪಾಯಿಂಟಿಗೆ ಬಂದು ರೀಚ್ ಆದಾಗ ಪಾತ್ನೊಳಗೆ ಡಿಫರೆನ್ಸ್ ಬಂತಂದ್ರೆ ಅಲ್ಲೇ ಎರಡು ಕ್ರಸ್ಟ ಬರ್ತಾವೆ, ಎರಡು ಟ್ರಫ ಬರ್ತಾವೆ. ಅಂದ್ರೆ ಈ ವೇವ್ದು ಕ್ರಸ್ಟ್, ಈ ವೇವ್ದು ಕ್ರಸ್ಟ ಬರ್ತೈತೆ ಅಂತ ಗ್ಯಾರಂಟಿ ಹೇಳಕ್ಕೆ ಬರಂಗಿಲ್ಲ. ಈಗ ಪಾತ್ನೊಳಗೆ ಡಿಫರೆನ್ಸ್ ಆಗೈತೆ ಅಲ್ರಿ. ಈಗ ಇದು 7 ಲ್ಯಾಂಬ್ಡಾ ಬಂದೈತಿ ಅಂದ್ರೆ 1 ಲ್ಯಾಂಬ್ಡಾ ಕ್ರಸ್ಟ್ ಟು ಕ್ರಸ್ಟ್ ಹೋಗೋಣ ನಾವೀಗ. 1 ಲ್ಯಾಂಬ್ಡಾ ಕ್ರಸ್ಟ್ ಮತ್ತು ಸೆಕೆಂಡ್ ಕ್ರಸ್ಟ್ ಬಂತು, ಇಲ್ಲಿ ಸೆಕೆಂಡ್ ಕ್ರಸ್ಟ್, ಥರ್ಡ್ ಕ್ರಸ್ಟ್, ಫೋರ್ತ್ ಕ್ರಸ್ಟ್, ಫಿಫ್ತ್, ಸಿಕ್ಸ್ತ್, 7th ಕ್ರಸ್ಟ್. ಇದಕ್ಕೆ ಹೋದ್ರೆ ಇದ್ರದ್ದು ಟ್ರಫ್ ಬರ್ತೈತೆ ನೋಡ್ರಿ. ಈಗ ಎದಕ್ಕಂತ ಹೇಳ್ತೇನೆ, ಕ್ರಸ್ಟ್ ಇಲ್ಲಿಂದ ಶುರು ಮಾಡೋಣ ನಾವು. 1 ಕ್ರಸ್ಟ್, 2, 3, 4, 5, 6, 7, 8. ಆ್ಯಕ್ಚುಲಿ ಇನ್ನು ಸ್ವಲ್ಪ ಅಲ್ಲಿ ಗ್ಯಾಪ್ ಐತೆ. ಸೊ ದಟ್ ಮೀನ್ಸ್ 8th ಕ್ರಸ್ಟ್ ಆದಮೇಲೆ ಇನ್ನು ಅರ್ಧ ಅಷ್ಟ ಹೋಗ್ತೈತೆ. ಅರ್ಧ ಅಂದ್ರೆ ಏನು ಗೊತ್ತಾನೆ, 1 ಕ್ರಸ್ಟಿಂದ ನೀವು ಅರ್ಧ ಹೋದ್ರೆ ದಟ್ ಮೀನ್ಸ್ ಯು ಆರ್ ಮೂವಿಂಗ್, ಅಂದ್ರೆ ಯು ಆರ್ ಅಟ್ ದ ಟ್ರಫ್ ಅಂತ. ಸೊ ದಟ್ ಮೀನ್ಸ್ ಈ ನಾವೇನು ಎಕ್ಸಾಂಪಲ್ ತೊಗೊಂಡಿಲ್ಲ ಪಾಯಿಂಟ್ ಪಿ, ಈ ಪಾಯಿಂಟ್ ಪಿ ಒಳಗೆ ವೇವ್ ಎದ್ ಕ್ರಸ್ಟ್ ಬಂತು, ವೇವ್ ಬಿದ್ ಟ್ರಫ್ ಬಂತು. ಅಥವಾ ಅಕಸ್ಮಾತ್ ಇದು 8.5 ಲ್ಯಾಂಬ್ಡಾ ಆಗೋ ಬದಲಿ 8 ಲ್ಯಾಂಬ್ಡಾ ಆಗಿತ್ತಂದ್ರೆ, ಅಂದ್ರೆ ಹಂಗೆ ಡಿಸ್ಟೆನ್ಸ್ ಇತ್ತಂದ್ರೆ ಪಾಯಿಂಟ್ ಪಿ ಬೇಕಾದ್ರೆ ಸ್ವಲ್ಪ ಈ ಕಡೆ ಕೆಳಗೆ ತೊಗೊಂಡೆ ಅಂದ್ರೆ ಇದ್ರ 7 ಲ್ಯಾಂಬ್ಡಾ ಆಯ್ತು, ಇದ್ರದ್ದು 8 ಲ್ಯಾಂಬ್ಡಾ ಆತಂದ್ರೆ 1 ಲ್ಯಾಂಬ್ಡಾ ಡಿಫರೆನ್ಸ್ ಐತಿ. ದಟ್ ಮೀನ್ಸ್ ಈವನ್ ಡಿಫರೆನ್ಸ್ ಇದ್ದಾಗ, ಅಂದ್ರೆ ಡೆಸಿಮಲ್ನೊಳಗೆ ಹೋಗಿಲ್ಲ. ಈಗ 7, 8 ಇದ್ದಾಗ ಎರಡರದ್ದು ಕ್ರಸ್ಟ್ ಬರೋ ಚಾನ್ಸ್ ಐತಿ. ದಟ್ ಮೀನ್ಸ್ ನಾ ಏನು ಟ್ರೈ ಮಾಡಾಕತ್ತೀನಿ, ಪಾಯಿಂಟ್ ಪಿ ಒಳಗೆ ಎರಡು ವೇವ್ದು ಕ್ರಸ್ಟ್ ಬರ್ತೈತೋ, ಎರಡು ವೇವ್ದು ಟ್ರಫ್ ಬರ್ತೈತೋ, ಏನು ಒಂದು ಕ್ರಸ್ಟ್ ಒಂದು ಟ್ರಫ್ ಬರುತ್ತೋ ಏನು ಹೇಳಕ್ಕೆ ಬರಂಗಿಲ್ಲ. ದಟ್ ಡಿಪೆಂಡ್ಸ್ ಆನ್ ದ ಪಾತ್ ಡಿಫರೆನ್ಸ್. ಸೊ ಎರಡು ನೋಡು ಪಾತ್ ಡಿಫರೆನ್ಸ್ ಇದ್ದಿದ್ದಕ್ಕೆ ಅವು ಎರಡು ನೋಡು ಏನು ಬಂತು, ಈಗಲ್ಲ ಫೇಸ್ ಡಿಫರೆನ್ಸ್ ಬಂತು. ಫೇಸ್ ಡಿಫರೆನ್ಸ್ ಬಂತಂದ್ರೆ ಅರ್ಥ ಏನು, ಎರಡರದ್ದು ಕ್ರಷ್ಟ ಬಂದ್ರೆ ವಿ ಸೇ ದಟ್ ಫೇಸ್ ಡಿಫರೆನ್ಸ್ ಈಸ್ 0. ಓಕೆ, ಬಿಕಾಸ್ ಎರಡರದ್ದು ಕ್ರಷ್ಟ ಬಂತಂದ್ರೆ, ಕ್ರಸ್ಟ್ ಅಂದ್ರೆ ನಾವು ಫೇಸ್ ತೊಗೊಂತೀವಿ ಪೈವೇಟ್. ಎರಡು ವೇವ್ದು ಕ್ರಷ್ಟ ಬಂದ್ರೆ ಫೇಸ್ ಡಿಫರೆನ್ಸ್ ಈಸ್ 0. ಅಥವಾ ಬೇರೆ ಏನಾರ ಪೋರ್ಷನ್ ಬಂದ್ರೆ ದೇರ್ ವಿಲ್ ಬಿ ಸಮ್ ಫೇಸ್ ಡಿಫರೆನ್ಸ್. ವಾಟ್ ಐಮ್ ಟ್ರೈಂಗ್ ಟು ಸೇ, ಎರಡು ವೇವ್ ಒಂದು ಪಾಯಿಂಟ್ ಕಡೆ ಬಂದಾಗ ಆ ಎರಡೂ ವೇವ್ ನೋಡು ಪಾತ್ ಡಿಫರೆನ್ಸ್ ಏನಾರ ಇತ್ತಂದ್ರೆ ಡೆಫಿನೆಟ್ಲಿ ಇರ್ತೈತೆ. ಸೆಂಟರ್ ಒಳಗೆ ಇರಂಗಿಲ್ಲ ನೋಡ್ರಿ. ಈಗ ಸ್ಕ್ರೀನದ್ದು ನೀವು ಸೆಂಟರ್ ಮಾರ್ಕ್ ಮಾಡಿದ್ರೆ ಈ ವೇವ್ ಎ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ಕೊಂಡು ಸೆಂಟರ್ನೊಳಗೆ ಬರುತ್ತೆ, ವೇವ್ ಬಿನೂ ಅಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ಕೊಂಡು ಬರುತ್ತೆ. ದಟ್ ಮೀನ್ಸ್ ದೆರ್ ಈಸ್ ನೋ ಪಾತ್ ಡಿಫರೆನ್ಸ್. ಇಫ್ ದೆರ್ ಇಸ್ ನೋ ಪಾತ್ ಡಿಫರೆನ್ಸ್, ಡೆಫಿನೆಟ್ಲಿ ಫೇಸ್ ಡಿಫರೆನ್ಸ್ ಇರಂಗಿಲ್ಲ. ಫೇಸ್ ಡಿಫರೆನ್ಸ್ ಇರಂಗಿಲ್ಲ ಅಂದ್ರೆ ಎರಡರದ್ದು ಕ್ರಸ್ಟ್ ಅಥವಾ ಎರಡರದ್ದು ಟ್ರಫ ಬರ್ತಾವಂದ್ರೆ ಡೆಫಿನೆಟ್ಲಿ ಸೆಂಟರ್ನೊಳಗೆ ಒಂದು ಬ್ರೈಟ್ ಫ್ರಿಂಜ್ ಫಾರ್ಮ್ ಆಗ್ತೈತಿ. ಸೊ ಅದಕ್ಕೆ whenever you look at an interference pattern, always you will find a bright fringe at the center, because ಸೆಂಟರ್ನೊಳಗೆ ಎರಡು ವೇವ್ಸ್ ಬಂದಾಗ ಅಲ್ಲೇ ಪಾತ್ ಡಿಫರೆನ್ಸ್ ಇರಂಗಿಲ್ಲ. ಸೊ ವಾಟ್ ಐಮ್ ಟ್ರೈಂಗ್ ಟು ಸೇ, ಎರಡು ವೇವ್ ಒಂದು ಪಾಯಿಂಟ್ನೊಳಗೆ ರೀಚ್ ಆದಾಗ ಇಫ್ ದೆರ್ ಈಸ್ ಪಾತ್ ಡಿಫರೆನ್ಸ್, that path difference creates a phase difference.
ಆ್ಯಂಡ್ ಡಿಪೆಂಡಿಂಗ್ ಆನ್ ಹೌ ಮಚ್ ಇಸ್ ದ ಫೇಸ್ ಡಿಫರೆನ್ಸ್ ಅಲ್ಲಿ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸರ ಆಗ್ತೈತಿ, ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸರ ಆಗ್ತೈತಿ. ಸೊ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅದರಲ್ಲಿ ಬ್ರೈಟ್ ಫ್ರಿಂಜ್ ಫಾರ್ಮ್ ಆಗ್ತದೆ, ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆದರೆ ಡಾರ್ಕ್ ಫ್ರಿಂಜ್ ಫಾರ್ಮ್ ಆಗ್ತದೆ. ಓಕೆ, ಸೊ ಈಗ ನಾವು ಏನು ಮಾಡ್ತೀವಿ ನೆಕ್ಸ್ಟ್ ಅಂದರೆ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಮತ್ತು ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸಿಗೆ ಫಾರ್ಮುಲಾ ನೋಡ್ತೀವಿ. ಅಂದರೆ ಯಾವ ಫಾರ್ಮುಲಾ ಮೇಲೆ ನಾವು ಹೇಳ್ಬೋದಲ್ಲ ಒಂದು ಬ್ರೈಟ್ ಫ್ರಿಂಜ್ ಫಾರ್ಮ್ ಆಗ್ತದೆ ಅಂದರೆ ಯಾವ ಕಂಡೀಷನ್ ಮೇಲೆ. ಕಂಡೀಷನ್ಸ್ ಫಾರ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆ್ಯಂಡ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತ ಟಾಪಿಕ್ ಬರ್ತೈತಿ ಈಗ. ಓಕೆ, ಸೊ ಕಂಡೀಷನ್ಸ್ ಫಾರ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ನೋಡ್ರಿ, ಒಂದು ಸ್ಕ್ರೀನ್ ತೊಗೊಂಡಿದ್ದು ನಾನು ಇಲ್ಲೇ. ಆ ಸ್ಕ್ರೀನ್ ಇಲ್ಲಿ ಡಬಲ್ ಸ್ಲಿಟ್ ಐತಿ, ಇದು ನಮ್ಮ ಸೋರ್ಸ್. ಇಲ್ಲಿಂದ 2 ವೇವ್ಸ್ ಬರ್ತಾವೆ. ಈ 2 ವೇವ್ದ ಆಂಪ್ಲಿಟ್ಯೂಡ್ ಸಪೋಸ್ ಸ್ವಲ್ಪ ಚೇಂಜ್ ಐತೆ ಅಂತ ಅನ್ಕೊಳ್ಳೋಣ. ಇದರ ಆಂಪ್ಲಿಟ್ಯೂಡ್ ಐತಿ A1, ಇದ್ರ ಆಂಪ್ಲಿಟ್ಯೂಡ್ ಐತಿ A2. ಇವು 2 ಇಲ್ಲಿ ಮೀಟ್ ಆದಾಗ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಆಗ್ತೈತಿ R ಅಂತ ಅನ್ಕೊಳ್ಳೋಣ. ನಾನು ನಿಮ್ಗೆ ಹೇಳಿದ್ದೆ ಲೈಕ್ ಕ್ರಸ್ಟ್ ಸೇರಿದರೆ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಬಿಕಮ್ಸ್ ಬಿಗರ್ ಅಂತ ಹೇಳಿ. ಸೊ ಆ ರೀತಿ A1, A2 ಎರಡೂ ಸೇರಿ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಆಗ್ತೈತಿ R ಅಂತ ಅನ್ಕೊಳ್ಳೋಣ. ಮತ್ತು ಇವು 2 ವೇವ್ ಇಲ್ಲಿ ಬಂದು ರೀಚ್ ಆದಾಗ ಅವು 2 ನಡುವೆ ಒಂದು ಸ್ವಲ್ಪ ಫೇಸ್ ಡಿಫ್ರೆನ್ಸ್ ಐತೆ ಅಂತ ಅನ್ಕೊಳ್ಳೋಣ ಸದ್ಯ. ಆ ಫೇಸ್ ಡಿಫ್ರೆನ್ಸ್ ಎಷ್ಟಿರಲಿ, 5 ಅನ್ನೋದಿರಲಿ. ಓಕೆ, ಸೊ ಈಗ ಈ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಏನೈತಲ್ಲ R, ಇದಕ್ಕೊಂದು ಫಾರ್ಮುಲಾ ಬರ್ತೈತಿ. ಸೊ ಆಬ್ವಿಯಸ್ಲಿ ನಾವು ಈಗ ಡೆರಿವೇಷನ್ಸ್ ಡಿಸ್ಕಸ್ ಮಾಡಾಗತ್ತಿಲ್ಲ, ಮೀನಿಂಗ್ ಕಡೆ ಅಷ್ಟೇ ಫೋಕಸ್ ಮಾಡಾಕತ್ತೀವಿ. ಸೊ ಥಿಯರಿ ಪಾರ್ಟ್, ಕನ್ಸೆಪ್ಚುವಲ್ ಪಾರ್ಟ್ ಅಷ್ಟೇ ಫೋಕಸ್ ಮಾಡಾಕತ್ತೀವಿ. ಸೊ ಫಾರ್ಮುಲಾ ಏನು ಬರುತ್ತೆ ಅಂದರೆ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಇಸ್ ಈಕ್ವಲ್ಸ್ ಟು A1 ಸ್ಕ್ವೇರ್. ಈ ಟೈಪ್ ಆಫ್ ಫಾರ್ಮುಲಾ ನೀವು ಮಲ್ಟಿಪಲ್ ಟೈಮ್ಸ್ ನೋಡಿರ್ತೀರಿ. A1 ಸ್ಕ್ವೇರ್ ಪ್ಲಸ್ A2 ಸ್ಕ್ವೇರ್ ಅಂದರೆ 1ನೇ ವೇವ್ದ ಆಂಪ್ಲಿಟ್ಯೂಡ್ ಸ್ಕ್ವೇರ್ ಪ್ಲಸ್ ಸೆಕೆಂಡ್ ವೇವ್ದ ಆಂಪ್ಲಿಟ್ಯೂಡ್ ಸ್ಕ್ವೇರ್ ಪ್ಲಸ್ 2A1 A2 cos phi is the formula. If you want to find out the resultant amplitude, ಇವೆರಡು ವೇವ್ ಸೇರಿ ಈ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಯಾವಾಗ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಮ್ಯಾಕ್ಸಿಮಮ್ ಇರ್ತೈತೆ ನೋಡ್ರಿ. ಮ್ಯಾಕ್ಸಿಮಮ್ ಯಾವಾಗ ಇರುತ್ತೆ ಹೇಳ್ರಿ, ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆದಾಗ. ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂದ್ರೆ ಅಲ್ಲಿ ಯಾವ ಫ್ರಿಂಜ್ ಫಾರ್ಮ್ ಆಗುತ್ತೆ, ಬ್ರೈಟ್ ಫ್ರಿಂಜ್ ಫಾರ್ಮ್ ಆಗುತ್ತೆ, ಹೌದಿಲ್ರಿ. ಸೊ ಅದಕ್ಕೆ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಮ್ಯಾಕ್ಸಿಮಮ್ ಆದ್ರೆ ಅಲ್ಲಿ ನಾವು ಹೇಳ್ತೀವಿ ಬ್ರೈಟ್ ಫ್ರಿಂಜ್, ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಮಿನಿಮಮ್ ಆದ್ರೆ ಡಾರ್ಕ್ ಫ್ರಿಂಜ್ ಅಂತ ಹೇಳಿ. ಸೊ ಅದಕ್ಕೆ ನಮಗೆ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಇಂಪಾರ್ಟೆಂಟ್. ಸೊ ಅದ್ರ ಫಾರ್ಮುಲಾ ಬರುತ್ತೆ ರೂಟ್ ಆಫ್ A1 ಸ್ಕ್ವೇರ್ ಪ್ಲಸ್ A2 ಸ್ಕ್ವೇರ್ ಪ್ಲಸ್ 2A1 A2 ಇಂಟು ಕಾಸ್ ಫೈ. ಸೊ A1 A2 ಅಂದ್ರೆ ಇವೆರಡು ಆಂಪ್ಲಿಟ್ಯೂಡ್, ಕಾಸ್ ಫೈ ಅಂದ್ರೆ ಇವೆರಡು ನೋಡಿರೋಂಥ ಫೇಸ್ ಡಿಫರೆನ್ಸ್. ಸೊ ಈ ಫಾರ್ಮುಲಾದಾಗ ನಾವು ಏನು ಮಾಡೋಣ ಈಗಂದ್ರೆ ನಮಗೆ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸಿಗೆ ಕಂಡೀಷನ್ ಬೇಕಾಗಿತ್ತು. ಸೊ ಇದು ಯಾವಾಗ ಮ್ಯಾಕ್ಸಿಮಮ್ ಆಗ್ತೈತಿ ಅಂತ ಹೇಳಿ ಅರ್ಥ ಮಾಡ್ಕೊಂಡು ಟ್ರೈ ಮಾಡೋಣ. ಸೊ ಈಗ A1 ಈಗ ನೋಡ್ರಿ R ಮ್ಯಾಕ್ಸಿಮಮ್ ಆಗ್ಬೇಕಂದ್ರೆ ಈ ವ್ಯಾಲ್ಯೂಸ್ ಮೇಲೆ ಡಿಪೆಂಡ್ ಆದ್ರೆ ವ್ಯಾಲ್ಯೂ. ಸೊ A1 ಕಡೆ ಬರ್ರಿ. A1 ಇಸ್ ಅ ಫಿಕ್ಸ್ಡ್ ವ್ಯಾಲ್ಯೂ, 1ನೇ ವೇವ್ದ ಆಂಪ್ಲಿಟ್ಯೂಡ್ ಅದು which does not change, it's a constant. ಸೊ A1 ನಿಂದ R ಅನ್ನ ಮ್ಯಾಕ್ಸ್ ಮಾಡಕ್ಕೆ ಬರಂಗಿಲ್ಲ. R ಮ್ಯಾಕ್ಸ್ ಯಾವಾಗ ಆಗ್ತೈತಿ ಅಂತ ಕೇಳಿದ್ರೆ A1 ಹೇಳ್ತೈತಿ ನಾನು ಕಾನ್ಸ್ಟೆಂಟ್, ಓಕೆ ಮುಂದೆ ಕೇಳ್ರಿ ಅಂತ ಹೇಳಿ. A2 ಕಡೆ ಬರ್ತೀವಿ. A2 ಇಸ್ ಆಂಪ್ಲಿಟ್ಯೂಡ್ ಆಫ್ ದ ಸೆಕೆಂಡ್ ವೇವ್ ವಿಚ್ ಇಸ್ ಆಲ್ಸೋ ಕಾನ್ಸ್ಟೆಂಟ್. ಸೊ ಅದಕ್ಕೆ R ಮಿನಿಮಮ್ ಆಗಕ್ಕೆ ಮ್ಯಾಕ್ಸಿಮಮ್ ಆಗಕ್ಕೆ ಇವೆಲ್ಲ ಕಾರಣ ಅಲ್ಲ. ಸೊ ಇದು ಕಾನ್ಸ್ಟೆಂಟ್, ಇದು ಕಾನ್ಸ್ಟೆಂಟ್, 2 ಕಾನ್ಸ್ಟೆಂಟ್, A1 ಕಾನ್ಸ್ಟೆಂಟ್ ಅಗೇನ್, A2 ಕಾನ್ಸ್ಟೆಂಟ್, ಕಾಸ್ ಫೈ ಅಂದ್ರೆ ಫೇಸ್ ಡಿಫ್ರೆನ್ಸ್. ಈಗ ಎಲ್ಲಿಗೆ ಬಂತು ಅಂದ್ರೆ ಫೇಸ್ ಡಿಫರೆನ್ಸ್ ಮೇಲೆ ಡಿಪೆಂಡ್ ಆಗ್ತೈತೆ. ಸೊ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಮ್ಯಾಕ್ಸಿಮಮ್ ಆಗ್ತೈತೋ ಮಿನಿಮಮ್ ಆಗ್ತೈತೋ ಇಟ್ ಡಿಪೆಂಡ್ಸ್ ಆನ್ ದಿಸ್ ಫ್ಯಾಕ್ಟರ್ ಅಂದಾಗ ಆತಿಗೆ ಕಾಸ್ ಫೈ. ಸೊ ದಟ್ ಮೀನ್ಸ್ ಇಫ್ ಆರ್ ಮ್ಯಾಕ್ಸ್ ಅಥವಾ ಇಫ್ ದ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಹ್ಯಾಸ್ ಟು ಬಿಕಮ್ ಮ್ಯಾಕ್ಸಿಮಮ್, ಕಾಸ್ ಫೈ ಹ್ಯಾಸ್ ಟು ಬಿಕಮ್ ಮ್ಯಾಕ್ಸಿಮಮ್. ಅರ್ಥ ಹತ್ತಿರ ಹೇಳಾಗತ್ತಿದ್ದು ನಮಗೆ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಕಂಡೀಷನ್ ಬೇಕಾಗೈತಿ. ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂದ್ರೆ ಬ್ರೈಟ್ ಫ್ರಿಂಜ್ ಯಾವಾಗ ಫಾರ್ಮ್ ಆಗ್ತೈತಿ, ಹೌದಾ. ಸೊ ಬ್ರೈಟ್ ಫ್ರಿಂಜ್ ಫಾರ್ಮ್ ಆಗ್ಬೇಕಂದ್ರೆ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಮ್ಯಾಕ್ಸಿಮಮ್ ಆಗಬೇಕು. ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಮ್ಯಾಕ್ಸಿಮಮ್ ಆಗ್ಬೇಕಂದ್ರೆ ಕಾಸ್ ಫೈ ಮ್ಯಾಕ್ಸಿಮಮ್ ಆಗಬೇಕು. ಸೊ ಕಾಸ್ ಫೈ ಮ್ಯಾಕ್ಸಿಮಮ್ ಅಂದ್ರೆ ಕಾಸ್ ಥೀಟಾದ ವ್ಯಾಲ್ಯೂ ಯಾವಾಗ ಮ್ಯಾಕ್ಸಿಮಮ್ ಆಗ್ತೈತಿ. ವಾಟ್ ಈಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಕಾಸ್ ಫೈ? +1, ಹೌದ್ರಿ. ಯಾವಾಗ ಮ್ಯಾಕ್ಸಿಮಮ್ ಆಗ್ತೈತೆ ಅದು ನಿಮ್ಗೆ ಗೊತ್ತಿರುತ್ತೆ. ಕಾಸ್ 0 ಈಸ್ 1 +1, ಹೌದಾ. ಆಮೇಲೆ ಕಾಸ್ 180ಗೆ ನೀವು ಹೋದ್ರೆ -1 ಬರ್ತದೆ, ನಮಗೆ +1 ಬೇಕು, ಮ್ಯಾಕ್ಸಿಮಮ್ ಬೇಕು. +1 ಯಾವಾಗ ಆಗ್ತೈತಿ? ವಾಟ್ ಐಮ್ ಟ್ರೈಂಗ್ ಟು ಸೇ, whenever phi is 0, whenever phi ಅಂದ್ರೆ ಏನು ಹೇಳ್ರಿ, ಫೇಸ್ ಡಿಫ್ರೆನ್ಸ್. ಇವೆರಡು ನೋಡು ಫೇಸ್ ಡಿಫ್ರೆನ್ಸ್. ಈಗ ನಾ ಏನು ಹೇಳಾಕತ್ತೀನಿ, ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಮ್ಯಾಕ್ಸಿಮಮ್ ಆಗ್ಬೇಕಂದ್ರೆ ಕಾಸ್ ಫೈ ಮ್ಯಾಕ್ಸಿಮಮ್ ಆಗ್ಬೇಕು. ಕಾಸ್ ಫೈ ಮ್ಯಾಕ್ಸಿಮಮ್ ಆಗ್ಬೇಕಂದ್ರೆ ಥೀಟಾ ಇದ್ದಂಗೆ ಅಂತ ಕನ್ಸಿಡರ್ ಮಾಡ್ರಿ ಇದನ್ನು. ಕಾಸ್ ಥೀಟಾ ಈಸ್ +1, ಸಾರಿ ಕಾಸ್ 0 ಈಸ್ +1, ಕಾಸ್ 2π ಈಸ್ +1 ಅಂದರೆ 2π ಡಿಫರೆನ್ಸ್ ಆಗ್ತೈತಿ. ಈಗ ಕಾಸ್ 0 ಈಸ್ 1, ಕಾಸ್ 30 ಈಸ್ √3/2 ಕಡಿಮೆ ಆತ. ಕಾಸ್ 45 ಈಸ್ 1/√2 ಕಡಿಮೆ ಆತ. ಕಾಸ್ 60 1/2 ಕಡಿಮೆ ಆತ. ಕಾಸ್ 90 0. ನಮಗೆ +1 ಯಾವಾಗ ಆಗ್ತೈತಿ ಅಂತ ಹೇಳಬೇಕು. ಈಗ ನೋಡ್ರಿ, ಕಾಸ್ ಫೈ ಮ್ಯಾಕ್ಸಿಮಮ್ ಆಗ್ಬೇಕಂದ್ರೆ +1 ಆಗ್ಬೇಕದು. ಸೊ +1 ಯಾವಾಗ ಆಗ್ತೈತಿ? ವೆನ್ ಎವರ್ ಫೈ ಈಸ್ 0, 2π, 4π, 6π ಆ್ಯಂಡ್ ಸೊ ಆನ್.
ಸೊ ದೇರ್ ಫೋರ್ ಇದನ್ನು ಜನರಲೈಸ್ ಮಾಡಿ ಬರೆದ್ರೆ ಯಾವಾಗ ಇವು ಎರಡು ವೇವ್ ನೋಡು ಈ ಫೇಸ್ ಡಿಫರೆನ್ಸ್ ಫೈ ವೆನ್ ಎವರ್ ಇಟ್ ಈಸ್ 2n π ವೇರ್ n ಸ್ಟಾರ್ಟ್ಸ್ ಫ್ರಮ್ 0 1 2 ಆ್ಯಂಡ್ ಸೊ ಆನ್. ಈಗ ಬೇಕಾದ್ರೆ ನೀವು ಇಲ್ಲಿ ಹಾಕಿ ನೋಡ್ರಿ ಈಗ ನಾ ಏನು ಹಾಕಿ ಟ್ರೈ ಮಾಡಾಕತ್ತೀನಿ ಯಾವಾಗ ಫೇಸ್ ಡಿಫ್ರೆನ್ಸು ಅಥವಾ ಆ್ಯಂಗಲ್ ತೀಟಾ ಅನ್ನೋದು ಇಲ್ಲಿ ಫೇಸ್ ಡಿಫ್ರೆನ್ಸ್ ಅಂತೀವಿ ನಾವು. ವೆನ್ ಎವರ್ ಇವೆರಡು ವೇವ್ ನೋಡು ಏನು ಫೇಸ್ ಡಿಫ್ರೆನ್ಸ್ ಬರುತ್ತಲ್ಲ ವೆನ್ ಎವರ್ ದಟ್ ಫೇಸ್ ಡಿಫ್ರೆನ್ಸ್ ಈಸ್ 0 ಆರ್ 2π ಆರ್ 4π ಆರ್ 6π ಅವಾಗ ಕಾಸ್ ಫೈ ಮ್ಯಾಕ್ಸಿಮಮ್ ಆಗ್ತದೆ. ಅವಾಗ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಮ್ಯಾಕ್ಸಿಮಮ್ ಆಗುತ್ತೆ. ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಮ್ಯಾಕ್ಸಿಮಮ್ ಆತಂದ್ರೆ ಅಲ್ಲಿ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಯ್ತು ಬ್ರೈಟ್ ಫ್ರಿಂಜ್ ಫಾರ್ಮ್ ಆತ ಅಂತ ಹೇಳ್ತೀವಿ ನಾವು. ಸೊ ಇನ್ ಜನರಲ್ ಏನು ಹೇಳ್ತಾರೆ ಈಗ ದಿಸ್ ಇಸ್ ದ ಕಂಡೀಷನ್ ಫಾರ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಸೊ ಕಂಡೀಷನ್ ಫಾರ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಈಸ್ ದ ಫೇಸ್ ಡಿಫರೆನ್ಸ್ ಬಿಟ್ವೀನ್ ದ ಟೂ ವೇವ್ಸ್ ಮಸ್ಟ್ ಬಿ 2n π ವೇರ್ n is equal to ಹಾಕ್ರಿ n is equal to 0 ಹಾಕ್ರಿ ಏನಾಗ್ತಿಗದ 0, n is equal to 1 ಹಾಕ್ರಿ 2 into 1 into π 2π ಆಯ್ತು, n is equal to 2 ಹಾಕ್ರಿ 4π ಆಯ್ತು, n is equal to 3 ಹಾಕ್ರಿ 6π ಆಯ್ತು. ಸೊ phi is equal to 2n π ಈಸ್ ದ ಕಂಡೀಷನ್ ಫಾರ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಅದರ ಅರ್ಥ ಏನಂದ್ರೆ ಎರಡು ವೇವ್ ಒಂದು ಪಾಯಿಂಟ್ ಒಳಗೆ ಮೀಟ್ ಆದಾಗ ಆ ಎರಡು ವೇವ್ ಒಳಗೆ ಫೇಸ್ ಡಿಫರೆನ್ಸ್ ಇರ್ತದಲ್ಲ ಅದೇಂದ್ರೆ 2n π ಈಕ್ವಲ್ ಇತ್ತಂದ್ರೆ ಅವಾಗ ಅಲ್ಲೇ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗ್ತದೆ. ನೆಕ್ಸ್ಟ್ ಇನ್ನೊಂದು ಬರ್ತೈತಿ, ಇದು ಫೇಸ್ ಡಿಫರೆನ್ಸ್ ಆಯ್ತು. ಪಾತ್ ಡಿಫರೆನ್ಸ್ ಅಂತ ಇನ್ನೊಂದು ಬರುತ್ತೆ. ಓಕೆ, ಸೊ ಪಾತ್ ಡಿಫರೆನ್ಸಿಗೆ ಸಮ್ಟೈಮ್ಸ್ ಡೆಲ್ಟಾ ಅಂತ ಈ ಸಿಂಬಲ್ ಯೂಸ್ ಮಾಡ್ತಾರೆ, ಸಮ್ಟೈಮ್ಸ್ ಇದನ್ನ ಡೆಲ್ಟಾ ಅಂತ ಯೂಸ್ ಮಾಡ್ತಾರೆ, ಯಾವ್ದಾರ ಅವ್ರು ಯೂಸ್ ಮಾಡಲಿ. ಸೊ ನಮ್ಮ ಕಡೆ ಫೇಸ್ ಡಿಫರೆನ್ಸ್ ಇತ್ತಂದ್ರೆ ದೆರ್ ಇಸ್ ಅ ಫಾರ್ಮುಲಾ ಏನಂದ್ರೆ 2π ಬೈ ಲಾಂಬ್ಡಾ ಬೈ 2π ಇಂಟು ಫೇಸ್ ಡಿಫರೆನ್ಸ್ ಮಾಡಿದ್ರೆ ನಿಮಗೆ ಪಾತ್ ಡಿಫರೆನ್ಸ್ ಕಂಡೀಷನ್ ಸಿಗ್ತದೆ. ಏನದು ಇದ್ರ ಬಗ್ಗೆ ಹೇಳ್ತೀನಿ ಈಗ ಏನು ಹಂಗಂದ್ರೆ ಅಂತ ಹೇಳಿ. ಈಗ ಇದು 2n π ಅರ್ಥ ಆಗ್ತದೆ ನಿಮಗೆ. ಒಂದು ಪಾಯಿಂಟ್ ಒಳಗೆ ಎರಡು ವೇವ್ ಬಂದಾಗ ಅವು ಎರಡು ನೋಡು ಫೇಸ್ ಡಿಫರೆನ್ಸ್ ಇಷ್ಟಿತ್ತಂದ್ರೆ ಅಷ್ಟೇ ಅಲ್ಲೇ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಮ್ಯಾಕ್ಸಿಮಮ್ ಆಗುತ್ತೆ, ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗ್ತೈತಿ ಆಗಿ ಬ್ರೈಟ್ ಫ್ರಿಂಜ್ ಫಾರ್ಮ್ ಆಗ್ತೈತಿ. ಸೊ ಹಿಂಗೆ ಯಾರೋ ನಿಮ್ಗೆ ಹಿಂಗೆ ಕೇಳಿದ್ರಿ ಅಂತಿಕೋರಿ, ಈಗ ನೀವು ಎರಡು ವೇವ್ ನೋಡು ಇಷ್ಟು ಫೇಸ್ ಡಿಫರೆನ್ಸ್ ಇದ್ರೆ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗ್ತದೆ ಅಂತ ಹೇಳಿ ಫೇಸ್ ಡಿಫರೆನ್ಸ್ ನೋಡೋಕೆ ಕಂಡೀಷನ್ ಹೇಳಿದ್ರಿ. ನಮಗೆ ಪಾತ್ ಡಿಫರೆನ್ಸ್ ನೋಡೋಕೆ ಹೇಳ್ರಿ ಅಂದ್ರೆ ಎರಡು ವೇವ್ ಹಿಂಗೆ ಬಂದು ಕೂಡಿದಾಗ ಅವು ಎರಡು ನಡು ಇಷ್ಟು ಪಾತ್ ಡಿಫರೆನ್ಸ್ ಇದ್ರೆ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗ್ತೈತಿ, ಇಷ್ಟು ಪಾತ್ ಡಿಫರೆನ್ಸ್ ಇದ್ರೆ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗ್ತೈತಿ ಅಂಥೇಳಿ ನಿಮಗೆ ಪಾತ್ ಡಿಫರೆನ್ಸ್ ನೋಡೋಕೆ ಹೇಳ್ರಿ ಅಂತಂದ್ರೆ ಪಾತ್ ಡಿಫರೆನ್ಸ್ ಇಸ್ ಈಕ್ವಲ್ ಟು ಲಾಂಬ್ಡಾ ಡಿವೈಡ್ ಬೈ 2π ಇಂಟು ಫೇಸ್ ಡಿಫರೆನ್ಸ್. ಇದು ಎಲ್ಲಿಂದ ಬಂತಿದೆ ಅಂತಂದ್ರೆ ಈಗ ಲೈಕ್ ನೋಡ್ರಿ, ಒಂದು ವೇವ್ ತೊಗೊತೀನಿ ನಾನು, ಹೌದಾ? ಸೊ ವೇವ್ ತೊಗೊಂಡಾಗ ಇದು ಫೇಸ್ ಎಷ್ಟು ಹೇಳ್ರಿ, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಫೇಸ್ 0, ಇದು ಫೇಸ್ π/2, ಇದು ಫೇಸ್ π, ಇದು ಫೇಸ್ 3π/2. ಇದನ್ನು ಸ್ವಲ್ಪ ನಾನು ದೊಡ್ಡದು ಡ್ರಾ ಮಾಡ್ತೀನಿ ಅಂದ್ರೆ ಕ್ಲಿಯರ್ ಗೊತ್ತಾಗ್ತದೆ. ಈಗ ನೋಡ್ರಿ, ಇದು ಎಷ್ಟು ಫೇಸ್ 0, ಇದು π/2. ಓಕೆ, ಹಿಂಗೆ ಮಾಡಿಬಿಡೋಣ. ಸೊ ಈ ಪಾಯಿಂಟ್ಗೆ ಫೇಸ್ π ಅಂತ ಕರಿತಾರೆ. ಒಂದು ವೇವ್ನಾಗಿನ ಫೇಸಸ್ ಇವು ಬೇರೆ. ಸೊ ಇದಕ್ಕೆ ಏನು ಕರಿತೀವಿ 3π/2. ಈ ಪಾಯಿಂಟಿಗೆ ಏನು ಕರಿತೀವಿ 2π, ಹೌದಾ? ಸೊ ಈಗ ಎರಡು ನಾನು ಡಾರ್ಕ್ ಪಾಯಿಂಟ್ಸ್ ಮಾರ್ಕ್ ಮಾಡ್ತೀನಿ, ಒಂದು ಎರಡು ದೊಡ್ಡ ಹಿಂಗೆ. ಇವು ಎರಡು ಪಾಯಿಂಟ್ ನಾ ಮಾರ್ಕ್ ಮಾಡಿದ್ನಲ್ಲ, ಇದನ್ನು ಬಿಟ್ಬಿಟ್ರಿ ಸೆಂಟರ್ನಾಗಿಂದ. ಸೊ ಇವೇನು ಎರಡು ಪಾಯಿಂಟ್ ಮಾಡಿದ್ನಲ್ಲ, ದೊಡ್ಡ ಮಾರ್ಕ್ ಮಾಡಿದ್ನಲ್ಲ, ಇವೆರಡು ನೋಡು ಫೇಸ್ ಡಿಫರೆನ್ಸ್ ಎಷ್ಟೈತೆ ಹೇಳ್ರಿ. ಇಲ್ಲೆಷ್ಟೈತೆ ಫೇಸ್ 0, ಇಲ್ಲೆಷ್ಟೈತೆ ಫೇಸ್ 2π. ಓಕೆ, ನೆಕ್ಸ್ಟ್ ಸೈಕಲ್ಗೆ ಇದು 0 ಆಗ್ತದೆ, ಮತ್ತು 0π/2, ಬಟ್ ಸದ್ಯ ಅಂತೂ 2π. ಸೊ ಈ ಎರಡು ಪಾಯಿಂಟ್ ನೋಡು ಫೇಸ್ ಡಿಫರೆನ್ಸ್ ಎಷ್ಟು 2π, ಹೌದಾ? ಇವೆರಡು ಪಾಯಿಂಟ್ ನೋಡು ಪಾತ್ ಡಿಫರೆನ್ಸ್ ಎಷ್ಟು ನೋಡ್ರಿ, ಇಲ್ಲಿಂದಿಲ್ಲೇ ಎಷ್ಟು ಡಿಸ್ಟೆನ್ಸ್ ಇರ್ತೈತಿ, ಇದಕ್ಕೇನು ಕರಿತೀರಿ ನೀವು ಇಲ್ಲಿಂದಿಲ್ಲೇ? ಈಗ ಕ್ರಸ್ಟಿಂದ ಕ್ರಸ್ಟಿಗೆ ಹೋದ್ರೆ ಏನು ಕರಿತೀವಿ ಡಿಸ್ಟೆನ್ಸ್ ಲಾಂಬ್ಡಾ, ಅದ ಸೇಮ್ ಲಾಂಬ್ಡಾ ಇರ್ತೈತಿ. ಇಲ್ಲಿ ಸೇಮ್ ಕಾನ್ಸರ್ವೇಟಿವ್ ಸೇಮ್ ಫೇಸ್ ರಿಪೀಟ್ ಆತಂದ್ರೆ 0 ಏನು ಚಾಲೂ ಮಾಡಿದ್ವಿ ನಾವು π/2 π 3π/2 2π, ವಾಪಸ್ ಇದು 2π ಅಂದ್ರೆ 0, ಅಲ್ಲಿಂದ ವಾಪಸ್ ಚಾಲೂ ಆತಂದ್ರೆ ದಿಸ್ ಇಸ್ ಆಲ್ಸೋ ಲಾಂಬ್ಡಾ. ಓಕೆ, ಈಗ ನೋಡ್ರಿ, ಇವು ಎರಡು ಪಾಯಿಂಟ್ ನೋಡು ಫೇಸ್ ಡಿಫರೆನ್ಸ್ ಎಷ್ಟು 2π, ಇವೆರಡು ಪಾಯಿಂಟ್ ನೋಡು ಪಾತ್ ಡಿಫರೆನ್ಸ್ ಎಷ್ಟು ಲಾಂಬ್ಡಾ. ಇದರಿಂದ ನಮಗೆ ಏನು ಗೊತ್ತಂದ್ರೆ ಫೇಸ್ ಡಿಫರೆನ್ಸ್ ಯಾವಾಗ 2π ಇರ್ತೈತಿ ಅವಾಗ ಪಾತ್ ಡಿಫರೆನ್ಸ್ ಇರುತ್ತೆ ಲಾಂಬ್ಡಾ. ಓಕೆ, ನಮಗೀಗ ಇಷ್ಟು ಫೇಸ್ ಡಿಫರೆನ್ಸ್ ಇದ್ರೆ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗ್ತೈತೆ ಅಂತ ಗೊತ್ತಾಗೈತಿ. ಈಗ ಹಂಗಾರೆ ಫೇಸ್ ಡಿಫರೆನ್ಸ್ ಇಷ್ಟಿದ್ರೆ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್, ಇಷ್ಟು ಫೇಸ್ ಡಿಫರೆನ್ಸ್ ಇದ್ದಾಗ ಪಾತ್ ಡಿಫರೆನ್ಸ್ ಎಷ್ಟು ಇರ್ತೈತಿ? ಕಂಡೀಷನ್ ಫಾರ್ ಪಾತ್ ಡಿಫರೆನ್ಸ್ ಫಾರ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಹೆಂಗಂತಂದ್ರೆ ಈಗ ನೋಡ್ರಿ, ನಮಗೇನು ಬೇಕಾಗೈತಿ ಫೈನಷ್ಟು ಫೇಸ್ ಡಿಫರೆನ್ಸ್ ಇದ್ದಾಗ ಡೆಲ್ಟಾದಷ್ಟು ಪಾತ್ ಡಿಫರೆನ್ಸ್, ಆ ಪಾತ್ ಡಿಫರೆನ್ಸಿಗೆ ಒಂದು ಕಂಡೀಷನ್ ಬೇಕಾಗೈತಿ. ಓಕೆ, ಈಗ ಹೆಂಗಂತ ಹೇಳ್ತೀನಿ ನೋಡ್ರಿ, 2πನಷ್ಟು ಫೇಸ್ ಡಿಫರೆನ್ಸ್ ಇದ್ದಾಗ ಪಾತ್ ಡಿಫರೆನ್ಸ್ ಎಷ್ಟು ಇರ್ತೈತಿ? ಈಗ ನೋಡಿದ್ವಲ್ಲ ನಾವು ಲಾಂಬ್ಡಾ ಇರುತ್ತೆ, ಹೌದಾ? ಇಲ್ಲಿ ಎಷ್ಟೈತೆ ಫೇಸ್ ಡಿಫರೆನ್ಸ್ 2n π. 2n π ದಷ್ಟು ಫೇಸ್ ಡಿಫರೆನ್ಸ್ ಇದ್ದಾಗ ಬೇಕಾದ್ರೆ ಸ್ಟಾರ್ಟಿಂಗ್ ನಾನು ಸಿಂಬಾಲ್ ಹಾಕ್ತೀನಿ, ಇಲ್ಲಿ ನಮಗೆ ಯೂಸ್ ಮಾಡಾಕ್ತೀವಿ ಸಿಂಬಾಲ್ 5ನಷ್ಟು ಫೇಸ್ ಡಿಫರೆನ್ಸ್ ಇದ್ದಾಗ ಪಾತ್ ಡಿಫರೆನ್ಸ್ ಡೆಲ್ಟಾ. ಇನ್ನೊಮ್ಮೆ ಫೇಸ್ ಡಿಫರೆನ್ಸ್ ಪಾತ್ ಡಿಫರೆನ್ಸ್,
ಫೇಸ್ ಡಿಫರೆನ್ಸ್ ಪಾತ್ ಡಿಫರೆನ್ಸ್. 2π ಫೇಸ್ ಡಿಫರೆನ್ಸ್ ಇದ್ದಾಗ ಲಾಂಬ್ಡಾದಷ್ಟು ಪಾತ್ ಡಿಫರೆನ್ಸ್, 5 ಫೇಸ್ ಡಿಫರೆನ್ಸ್ ಇದ್ದಾಗ ಡೆಲ್ಟಾದಷ್ಟು ಪಾತ್ ಡಿಫರೆನ್ಸ್. ಅದಕ್ಕೆ ನಾನು ಇಲ್ಲಿ ಏನು ಮಾಡ್ತೀನಿ, ಫೇಸ್ ಡಿಫರೆನ್ಸ್ ಕಂಡೀಷನ್ ಎಷ್ಟು ಸಿಕ್ಕೈತೆ ನಮಗೆ 2nπ ಯಾವಾಗ ಫೇಸ್ ಡಿಫರೆನ್ಸ್ ಇರ್ತೈತಿ ಅವಾಗ ಬ್ರೈಟ್ ಫ್ರಿಂಜ್ ಫಾರ್ಮ್ ಆಗ್ತದೆ. ಸೊ 2π ಫೇಸ್ ಡಿಫರೆನ್ಸ್ ಇದ್ದಾಗ ಲಾಂಬ್ಡಾ ಅಷ್ಟು ಪಾತ್ ಡಿಫರೆನ್ಸ್, 2nπ ಫೇಸ್ ಡಿಫರೆನ್ಸ್ ಇದ್ದಾಗ ಎಷ್ಟು ಪಾತ್ ಡಿಫರೆನ್ಸ್. ಓಕೆ, ಸೊ ಅವಾಗ ಇದನ್ನ ನೀವು ಮಲ್ಟಿಪ್ಲೈ ಮಾಡಿದರೆ ಈಗ ನೋಡ್ರಿ ನಮಗೆ ಪಾತ್ ಡಿಫರೆನ್ಸ್ ಬೇಕಾಗಿತ್ತು. ಪಾತ್ ಡಿಫರೆನ್ಸ್ ಇಸ್ ಈಕ್ವಲ್ ಟು ಇವೆರಡನ್ನು ಮಲ್ಟಿಪ್ಲೈ ಮಾಡ್ಬೇಕಾ ಲಾಂಬ್ಡಾ ಇಂಟು 2nπ, 2π ಕೆಳಗೆ ಬರ್ತೈತಿ ಇಲ್ಲ ಡಿವೈಡ್ ಬೈ 2π. ಸೊ ಲಾಂಬ್ಡಾ ಬೈ 2π ಇಂಟು 2nπ. ಇದನ್ನ ಬರ್ತೀನಿ ಇಲ್ಲಿ ನೋಡ್ರಿ, ಪಾತ್ ಡಿಫರೆನ್ಸ್ ಇಸ್ ಈಕ್ವಲ್ ಟು ಲಾಂಬ್ಡಾ ಬೈ 2π ಇಂಟು ಫೇಸ್ ಡಿಫರೆನ್ಸ್, ಲಾಂಬ್ಡಾ ಬೈ 2π ಇಂಟು ಫೇಸ್ ಡಿಫರೆನ್ಸ್. ಫೇಸ್ ಡಿಫರೆನ್ಸ್ ಎಷ್ಟೈತಿ 2nπ. ಸೊ 2 ಕ್ಯಾನ್ಸಲ್, π ಕ್ಯಾನ್ಸಲ್. ಸೊ ಪಾತ್ ಡಿಫರೆನ್ಸ್ ಹ್ಯಾಸ್ ಟು ಬಿ ಎನ್ ಲಾಂಬ್ಡಾ. ಏನರ್ಥ ಇದರ ಅರ್ಥ, ಎನ್ ಲಾಂಬ್ಡಾ ಅಂದ್ರೆ ಏನರ್ಥ, ಎರಡು ವೇವ್ ಒಂದು ಪಾಯಿಂಟ್ ಒಳಗೆ ಬಂದಾಗ ಅಲ್ಲೇ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗಿ ಬ್ರೈಟ್ ಫ್ರಿಂಜ್ ಫಾರ್ಮ್ ಆಗಬೇಕಂದ್ರೆ ಅಲ್ಲೇ ಪಾತ್ ಡಿಫರೆನ್ಸ್ ಇರಬೇಕು. ಆ ಎರಡು ವೇವ್ ನಡು ಪಾತ್ ಡಿಫರೆನ್ಸ್ ಇರಬೇಕು ಎನ್ ಲಾಂಬ್ಡಾ. ನಿಮ್ಗೆ ನೆನಪಿದ್ರೆ ನಾನು ಪ್ರೀವಿಯಸ್ ಒಂದು ಎಕ್ಸಾಂಪಲ್ ನಾನು ಹೇಳಿದ್ದೆ, ಇಲ್ಲಿ 7 ಲಾಂಬ್ಡಾದಷ್ಟು ಪಾತ್ ಡಿಫರೆನ್ಸ್ ಬಂತಂದ್ರೆ ಇಲ್ಲಿಂದ ಕ್ರಸ್ಟ್ ಏನು ಚಾಲೂ ಮಾಡಿದ್ರೆ ಅಲ್ಲೂ ಕ್ರಸ್ಟ್ ಇರ್ತೈತಿ. ಇಲ್ಲಿ 8 ಲಾಂಬ್ಡಾ ಆತಂದ್ರೆ ಇಲ್ಲೂ ಕ್ರಸ್ಟ್ ಬರುತ್ತೆ. ಅಂದ್ರೆ ಎಷ್ಟು ಲಾಂಬ್ಡಾ ಡಿಫರೆನ್ಸ್ ಆತಲ್ಲೇ, 8 ಲಾಂಬ್ಡಾ ಮೈನಸ್ 7 ಲಾಂಬ್ಡಾ ಎಷ್ಟು ಆತ್ರಿ, 1 ಲಾಂಬ್ಡಾ. ಹೌದಲ್ರಿ? ಸೊ 1 ಲಾಂಬ್ಡಾ ಅಂದ್ರೆ ಎನ್ ಲಾಂಬ್ಡಾ ಆತಿಲ್ರಿ. ಎನ್ ಇಸ್ ಈಕ್ವಲ್ ಟು ನೀವು 0 1 ಹಾಕುವಂತ ಹೋದ್ರೆ 1 ಲಾಂಬ್ಡಾ ಬರ್ತೈತಿ ಇಲ್ಲಿಗಲ್ಲೇ. ದಟ್ ಮೀನ್ಸ್ 1 ಲಾಂಬ್ಡಾದಷ್ಟು 2 ಲಾಂಬ್ಡಾ 3 ಲಾಂಬ್ಡಾ 4 ಲಾಂಬ್ಡಾದಷ್ಟು ಪಾತ್ ಡಿಫರೆನ್ಸ್ ಇದ್ರೆ ಇಲ್ಲಿ ಕ್ರಸ್ಟ್ ಇದ್ರೆ ಇದ್ರದ್ದು ಕ್ರಸ್ಟ್ ಬರ್ತೈತೆ. ನಾ ಹೇಳೋದು ಅರ್ಥತೆ? ಓಕೆ, ಸೊ ಇನ್ನೊಂದು ಸರ್ತಿ ಇಲ್ಲಿ ಕಂಡೀಷನ್ ಬರಿತೀನಿ ನಾನು ನೋಡ್ರಿ ಇಲ್ಲೇ. ಓಕೆ, ಕಂಡೀಷನ್ ಫಾರ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತ ಇವೆರಡು ಬರ್ತಾವೆ. ಎರಡು ವೇವ್ ನಡು ಫೇಸ್ ಡಿಫರೆನ್ಸ್ 2nπ ಇದ್ರೆ ಅಲ್ಲೇ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗಿ ಏನು ಫಾರ್ಮ್ ಆಗ್ತೈತಿ, ಬ್ರೈಟ್ ಫ್ರಿಂಜ್ ಫಾರ್ಮ್ ಆಗುತ್ತೆ. ಅಥವಾ ಹಿಂಗಾರ ಹೇಳ್ಬೋದು, ಅಥವಾ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗಿ ಬ್ರೈಟ್ ಫ್ರಿಂಜ್ ಫಾರ್ಮ್ ಆಗ್ಬೇಕಂದ್ರೆ ಎರಡು ವೇವ್ ನೋಡು ಫೇಸ್ ಡಿಫರೆನ್ಸ್ 2nπ ಇರ್ಬೇಕಂತಾರೆ ಹೇಳ್ಬೋದು, ಅಥವಾ ಪಾತ್ ಡಿಫರೆನ್ಸ್ ಎನ್ ಲಾಂಬ್ಡಾ ಅಂತಾರೆ ಹೇಳ್ಬೋದು. ಸೊ ಈಗ ಲೈಕ್ ಈ ಎನ್ ಲಾಂಬ್ಡಾ ನಾನು ಹಿಂಗೂ ಬರಿಬೋದು ನೋಡ್ರಿ. ಯಾಕೆ ಹಿಂಗೆ ಬರೀತಾರ ಅಂತ ಹೇಳಿ ಗೊತ್ತಾಗ್ತೈತಿ. 2n ಇಂಟು π ಐತಿಲ್ರಿ ಇದು. ಇದನ್ನ ಹೆಂಗೆ ಬರಿತೀನಿ ನಾ, ಎನ್ ಲಾಂಬ್ಡಾನ ಹೆಂಗೆ ಬರಿತೀನಿ ಅಂದ್ರೆ 2n ಇಂಟು ಲಾಂಬ್ಡಾ ಬೈ 2 ಅಂತ ಬರಿತೀನಿ. 2n ಇಂಟು ಲಾಂಬ್ಡಾ ಬೈ 2. ಈಗದ ಹೆಂಗೆ ಆಗ್ತೈತಿ ಅಂದ್ರೆ 2nπ ಅಂದ್ರೆ ನಾವು ಹಿಂಗೆ ಹೇಳ್ಬೋದು, ವೆನ್ ಎವರ್ ಫೇಸ್ ಡಿಫರೆನ್ಸ್ ಬಿಟ್ವೀನ್ ಟೂ ವೇವ್ಸ್, whenever phase difference between two waves is even multiple of pi, whenever phase difference is even multiple of pi, ಅವಾಗ ಅಲ್ಲೇ ಫೇಸ್ ಡಿಫರೆನ್ಸ್ ಆಗ್ತದೆ. ಸಿಮಿಲರ್ಲಿ ವೆನೆವರ್ ಬಿಟ್ವೀನ್ ಟೂ ವೇವ್ಸ್ ಪಾತ್ ಡಿಫರೆನ್ಸ್ ಈಸ್ ಈವನ್ ಮಲ್ಟಿಪಲ್ ಅಂತ ಎದಕ್ಕಂದೇನು, ಇದರೊಳಗೆ ನೀವು ನಾ ಹೇಳಿದ್ನಲ್ಲ, ಎನ್ ಸ್ಟಾರ್ಟ್ಸ್ ಫ್ರಮ್ 0 1 2 3 ಅಂತೀವ ನಾವು. ಎನ್ ಹಾಕ್ರಿ ವ್ಯಾಲ್ಯೂ ಇಲ್ಲೇ ಇದ್ರೊಳಗೆ ಫೇಸ್ ಡಿಫರೆನ್ಸ್ ಏನಾಗ್ತೈತಿ 0 ಆಗ್ತದೆ. ನೆಕ್ಸ್ಟ್ ಆಗ್ತೈತಿ 2π, ನೆಕ್ಸ್ಟ್ ಆಗ್ತೈತಿ 4π, ನೆಕ್ಸ್ಟ್ ಆಗ್ತೈತಿ 6π. ಸೊ ಈವನ್ ನಂಬರ್ಸ್ ಅಷ್ಟೇ ಬರ್ತಾವೆ ನೋಡ್ರಿ ಇಲ್ಲಿ. ಅದಕ್ಕೆ ನಾವು ಹಿಂಗೂ ಹೇಳ್ತಾರೆ, ವೆನ್ ಎವರ್ ಫೇಸ್ ಡಿಫರೆನ್ಸ್ ಬಿಟ್ವೀನ್ ಟೂ ವೇವ್ಸ್ ಈಸ್ ಈವನ್ ಮಲ್ಟಿಪಲ್ ಆಫ್ π, ದೆನ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಟೇಕ್ಸ್ ಪ್ಲೇಸ್, ಅಂದರೆ ಬ್ರೈಟ್ ಫ್ರಿಂಜ್ ಫಾರ್ಮ್ ಆಗ್ತದೆ. ಸಿಮಿಲರ್ಲಿ ವೆನ್ ಎವರ್ ಪಾತ್ ಡಿಫರೆನ್ಸ್ ಈಸ್, ಅದು ಎನ್ ಲಾಂಬ್ಡಾ ಅಂತಿದ್ದಾಗ ನಾವು ಇವನ್ ಅಂತ ಬರೆಯಕ್ಕೆ ಬರಂಗಿಲ್ಲ. 2n ಅಂತ ಯಾವಾಗ ಬರುತ್ತೆ ನೋಡ್ರಿ ಅವಾಗ ಇವನ್ ಅಂತ ಬರಿಬೋದು. ಸೊ ಪಾತ್ ಡಿಫರೆನ್ಸ್, ವೆನ್ ಎವರ್ ಪಾತ್ ಡಿಫರೆನ್ಸ್ ಈಸ್ ಇವನ್ ಮಲ್ಟಿಪಲ್ ಆಫ್ ಏನೈತೆ ವ್ಯಾಲ್ಯೂ ಇಲ್ಲೇ ಲಾಂಬ್ಡಾ ಬೈ 2. ಅಂದರೆ ಎರಡಕ್ಕೂ ಒಂದು ಸಿಮಿಲಾರಿಟಿ ಬರ್ತದೆ. ಫೇಸ್ ಡಿಫರೆನ್ಸ್ ಯಾವಾಗ ಇವನ್ ಮಲ್ಟಿಪಲ್ ಆಫ್ π ಇರ್ತೈತಿ ಅವಾಗ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್, ಅಥವಾ ಯಾವಾಗ ಪಾತ್ ಡಿಫರೆನ್ಸ್ ಇವನ್ ಮಲ್ಟಿಪಲ್ ಆಫ್ ಲಾಂಬ್ಡಾ ಬೈ 2 ಇರ್ತೈತಿ ಅವಾಗ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಬ್ರೈಟ್ ಫ್ರಿಂಜ್ ಅಂತ ಹೇಳ್ಬೋದು. ಸೊ ಈಗ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆದಾಗ ಏನಾಗ್ತೈತೆ ಅಂತ ಹೇಳ್ತೇನೆ. ಓಕೆ, ಸೊ ಡಾರ್ಕ್ ಫ್ರಿಂಜ್ ಫಾರ್ಮ್ ಆಗ್ಬೇಕಂದ್ರೆ ಇದು ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಇದೆ. ಸೊ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗ್ಬೇಕಂದ್ರೆ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಮಿನಿಮಮ್ ಆಗ್ಬೇಕು. ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಫಾರ್ಮುಲಾ ಇದು. ಸೊ ಇದು ಮಿನಿಮಮ್ ಆಗ್ಬೇಕಂದ್ರೆ cos φ ಏನು ಹೇಳಿದ್ನಲ್ಲ ಇದ ಫ್ಯಾಕ್ಟರ್ ಆಗಲೇ +1 ಆಗ್ಬೇಕಾಗಿತ್ತು, ಈಗ -1 ಆಗ್ಬೇಕು. ಸೊ ಇದು -1 ಆಗ್ಬೇಕಂದ್ರೆ ಫೇಸ್ ಡಿಫ್ರೆನ್ಸ್ ಒಂದು 0 ಇರ್ಬೇಕು, 0 ಇರಂಗಿಲ್ಲ ಸಾರಿ, ಇಟ್ ಸ್ಟಾರ್ಟ್ಸ್ ಫ್ರಮ್ π ಇರ್ಬೇಕು, ಇಲ್ಲ 3π ಇರ್ಬೇಕು, ಇಲ್ಲ 5π ಇರ್ಬೇಕು, ಆ್ಯಂಡ್ ಸೋ ಆನ್ ಅಪ್ ಟು ಇದನ್ನು ಜನರಲೈಸ್ ನಾವು ಬರೆಯೋದಾದ್ರೆ 2n + 1 × π ಆಗ್ತದೆ ನೋಡ್ರಿ. ಸೊ ಬಿಕಾಸ್ ನಾನು ಹೇಳಿದ್ಮೇಲೆ 2n ಅಂತಂದರೆ ಈವನ್ ಅಂತ ಕರಿತೀವಿ, 2n + 1 × π ಅಂದರೆ ಆಡ್. ಸೊ ದೇರ್ ಫೋರ್ ವೆನ್ ಎವರ್ ಫೇಸ್ ಡಿಫ್ರೆನ್ಸ್ ಬಿಟ್ವೀನ್ ಟೂ ವೇವ್ಸ್, ಎರಡು ವೇವ್ ಒಂದು ಪಾಯಿಂಟ್ನೊಳಗೆ ಹಿಂಗೆ ಮೀಟ್ ಆದಾಗ ಅವು ಎರಡು ನಡು ಫೇಸ್ ಡಿಫ್ರೆನ್ಸ್ ಏನಂದರೆ
2n+1 ಇಂಟು ಪೈ ಇತ್ತು ಅಂತಿಕೋರಿ. ಆಗಲೇ ನಾವು ಹೇಳಿದ್ವಿ 2n ಪೈ ಅಂತಿದ್ವಿ. ಸೊ 2n+1 ಇಂಟು ಪೈ ಅಷ್ಟು ಫೇಸ್ ಡಿಫರೆನ್ಸ್ ಇತ್ತಂದ್ರೆ ಅವಾಗಲ್ಲೇ ಡಾರ್ಕ್ ಫ್ರಿಂಜ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗಿ ಡಾರ್ಕ್ ಫ್ರಿಂಜ್ ಫಾರ್ಮ್ ಆಗ್ತದೆ. ಓಕೆ, ಇನ್ನೊಮ್ಮೆ ನೋಡ್ರಿ, cos phi -1 ಆದಾಗ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ವಿಲ್ ಬಿ ಮಿನಿಮಮ್. ಅಂತರಲ್ಲೇ ಏನಾಗಿರುತ್ತೆ ಆ್ಯಕ್ಚುಲಿ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಮಿನಿಮಮ್ ಅಂದ್ರೆ ಒಂದು ವೇವ್ ಕ್ರಸ್ಟ್ ಇನ್ನೊಂದು ವೇವ್ ಟ್ರಫ್ ಕೂಡಿರ್ತಾವಲ್ಲಿ. ಸೊ cos phi -1 ಆಗ್ಬೇಕು. cos phi -1 ಯಾವಾಗ ಆಗ್ತೈತಿ? cos 180 is -1, that is cos phi. ಅದ್ರ ಬಿಟ್ಟರೆ ನೆಕ್ಸ್ಟ್ -1 ಆಗ್ತದೆ 3 pi, ನೆಕ್ಸ್ಟ್ 5 pi, so on up to. ಸೊ ಫೇಸ್ ಡಿಫರೆನ್ಸ್ ಇಸ್ 2n+1 ಇಂಟು ಪೈ. ಪಾತ್ ಡಿಫರೆನ್ಸ್ ಎಷ್ಟು ಅಂತಂದ್ರೆ ನಾ ಆಗಲೇ ಫಾರ್ಮುಲಾ ಹೇಳೀನಿ, ಬೇಕಾದ್ರೆ ನೀವು ರೇಷಿಯೋ ಹಚ್ಕೊಂಡು ಮಾಡ್ಬೋದು ಅಥವಾ ಇದು ಫಾರ್ಮುಲಾ ಹೇಳಿದ್ದೆ ಹಂಗಾರ ಮಾಡ್ಬೋದು. ಲ್ಯಾಂಬ್ಡಾ ಡಿವೈಡೆಡ್ ಬೈ 2π ಇಂಟು, ಓಕೆ, ಫೇಸ್ ಡಿಫರೆನ್ಸ್ ಅಲ್ಲಿದೆ. ಪಾತ್ ಡಿಫರೆನ್ಸ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಬೈ 2π ಇಂಟು ಫೇಸ್ ಡಿಫರೆನ್ಸ್. ಫೇಸ್ ಡಿಫರೆನ್ಸ್ ಎಷ್ಟೈತಿ ಇಲ್ಲೇ? 2n+1 ಇಂಟು ಪೈ ಐತಿ, ಹೌದಾ? ಸೊ ಏನಾಯ್ತು ಹಂಗಾರ ಪೈ ಕ್ಯಾನ್ಸಲ್ ಆಯ್ತು, ಇಲ್ಲಿ 2 ಕ್ಯಾನ್ಸಲ್ ಆಗಂಗಿಲ್ಲ. ಸೊ ಪಾತ್ ಡಿಫರೆನ್ಸ್ ಇಸ್ 2n+1 ಇಂಟು ಲ್ಯಾಂಬ್ಡಾ ಬೈ 2. ಸೊ ವೆನ್ ಎವರ್ ಪಾತ್ ಡಿಫರೆನ್ಸ್ ಇಸ್ 2n+1 ಇಂಟು ಲ್ಯಾಂಬ್ಡಾ ಬೈ 2 ಅಥವಾ ಫೇಸ್ ಡಿಫರೆನ್ಸ್ ಇಸ್ 2n+1 ಇಂಟು ಪೈ, ಅಲ್ಲೇ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗ್ತದೆ. ಇನ್ನೊಂದು ಲಿಸ್ಟ್ ಮಾಡೋಣ. ಓಕೆ, ಒಂದು ಕ್ವಿಕ್ ಕಂಪ್ಯಾರಿಸನ್ ನಾವು ಮಾಡೋದಾದ್ರೆ ಕನ್ಸ್ಟ್ರಕ್ಟಿವ್ ಅಂಡ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ಗೆ ಇಲ್ಲಿ ಫೇಸ್ ಡಿಫರೆನ್ಸ್ ಬರಬೇಕು 2n ಪೈ, ಇಲ್ಲಿ ಬರಬೇಕು ಈ 2nಗೆ ನೀವು +1 ಆ್ಯಡ್ ಮಾಡ್ಬೇಕಷ್ಟೆ, 2n+1 ಪೈ. ಪಾತ್ ಡಿಫರೆನ್ಸಿಗೆ ಇದ ಸೇಮ್ 2n ಇಲ್ಲಿ ಕ್ಯಾರಿ ಫಾರ್ವರ್ಡ್ ಆಗ್ತೈತಿ, ಪೈ ಬದಲಿ ಲ್ಯಾಂಬ್ಡಾ ಬೈ 2. ಈ ಕಡೆ ಸಿಮಿಲರ್ಲಿ 2n ಇದೆ 2n+1 ಇಂಟು ಲ್ಯಾಂಬ್ಡಾ ಬೈ 2. ಸೊ ಎರಡು ಕಡೆ n ಸ್ಟಾರ್ಟ್ಸ್ ಫ್ರಮ್ 0 1 2. ಇವು ಕಂಡೀಷನ್ಸ್, ಇವಕ್ಕೇನು ಕರೀತಾರೆ ಕಂಡೀಷನ್ಸ್ ಫಾರ್ ಕನ್ಸ್ಟ್ರಕ್ಟಿವ್ ಆ್ಯಂಡ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತಾರೆ. ಇಲ್ಲೇ ನಾನು ನೋಡಿದಂಗೆ ಇವನ್ ಮಲ್ಟಿಪಲ್ಸ್ ಬರ್ತಾವೆ, ಲೈಕ್ ಇದು ಇವನ್ ಮಲ್ಟಿಪಲ್ಸ್ ಆಫ್ ಪೈ, ಇವನ್ ಮಲ್ಟಿಪಲ್ಸ್ ಆಫ್ ಲ್ಯಾಂಬ್ಡಾ ಬೈ 2. ಇಲ್ಲೇ ಆಡ್ ಮಲ್ಟಿಪಲ್ಸ್ ಬರ್ತಾವೆ. ಆಡ್ ಮಲ್ಟಿಪಲ್ಸ್ ಆಫ್ ಪೈ ಅಂದ್ರೆ ನಾನು ಆಗಲೇ ಹೇಳಿದ್ನಲ್ಲ, ವೆನ್ ಎವರ್ ಫೇಸ್ ಡಿಫರೆನ್ಸ್ ಇಸ್ ಪೈ, 3π, 5π, ಆಡ್ ನಂಬರ್ಸ್ ಬರ್ತಾವೆ. ಸೊ ಆಡ್ ಮಲ್ಟಿಪಲ್ಸ್ ಆಫ್ ಲ್ಯಾಂಬ್ಡಾ ಬೈ 2 ಪಾತ್ ಡಿಫರೆನ್ಸ್ ಇದ್ರೆ ಅಲ್ಲೆಲ್ಲೇ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗ್ತದೆ. ಇಲ್ಲಿ ಬ್ರೈಟ್ ಫ್ರಿಂಜ್ ಫಾರ್ಮ್ ಆಗ್ತದೆ, ಇಲ್ಲೇ ಡಾರ್ಕ್ ಫ್ರಿಂಜ್ ಫಾರ್ಮ್ ಆಗ್ತದೆ. ಸೊ ಇಷ್ಟಾದ್ಮೇಲೆ ನೀವು ವೇವ್ ಆಪ್ಟಿಕ್ಸ್ ಚಾಪ್ಟರ್ದು KCET ನಾನು ಆಲ್ರೆಡಿ ಮಾಡಿ ಹಾಕಿನಲ್ಲ, ಅಲ್ಲಿ ಇನ್ನೊಂದು ಕನ್ಸೆಪ್ಟ್ ನಾನು ಮೋಸ್ಟ್ಲಿ ಎಕ್ಸ್ಪ್ಲೈನ್ ಮಾಡೀನಿ. ಏನಂದ್ರೆ ಇಂಟೆನ್ಸಿಟಿ ಬಗ್ಗೆ, ಕನ್ಸ್ಟ್ರಕ್ಟಿವ್ ಮತ್ತು ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ನೊಳಗೆ ಇಂಟೆನ್ಸಿಟಿ ಬಗ್ಗೆ ಬರ್ತೈತೆ. ಓಕೆ, ಇದು ಜನರಲಿ KCET ಒಳಗೆ ಯೂಸ್ ಆಗುತ್ತೆ, ನ್ಯೂಮರಿಕಲ್ಸ್ನೊಳಗೆ ಇವನು ಯೂಸ್ ಆಗ್ತೋ ಅದನ್ನು ಯೂಸ್ ಆಗ್ತೈತಿ. ಸೊ ಇದ್ರ ಬಗ್ಗೆ ನಾನು ಅಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ, ಅದರ ನೀವು ನೋಡ್ಕೋಬೋದು. ಓಕೆ, ಸೊ ನೆಕ್ಸ್ಟ್ ನಾವು ಆ್ಯಕ್ಚುಲಿ ಡಿಫ್ರಾಕ್ಷನ್ ಕಡೆ ಹೋಗ್ತೀವಿ. ಅದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಒಂದು ಕಂಪ್ಯಾರಿಸನ್ ಮಾಡೋಣ ಇಂಟರ್ಫರೆನ್ಸ್ಗೆ ಡಿಫ್ರಾಕ್ಷನ್ಗೆ. ಆ್ಯಕ್ಚುಲಿ ಡಿಫ್ರಾಕ್ಷನ್ನೊಳಗೆ ಹೆಂಗೆ ಇಂಟರ್ಫರೆನ್ಸ್ನೊಳಗೆ 2 or more ವೇವ್ಸ್ ಅಂತ ಹೇಳ್ತೀವಲ್ಲ ನಾವು, ಇಂಟರ್ಫಿಯರ್ ಆಗ್ತಾವಲ್ಲ, ಅಥವಾ ವಿ ಕ್ಯಾನ್ ಸೇ ಫ್ಯೂ ವೇವ್ಸ್ ಇಂಟರ್ಫಿಯರ್ ಆಗ್ತಾವೆ ಸ್ವಲ್ಪ. ಓಕೆ, ಅವಾಗ ಇಂಟರ್ಫರೆನ್ಸ್ ಆಗ್ತೈತಿ. ಫ್ಯೂ ವೇವ್ಸ್ ಆಗೋ ಬದಲಿ ಲಾರ್ಜ್ ನಂಬರ್ ಆಫ್ ವೇವ್ಸ್ ಆದಂತ ಕೊರಿ, ಭಯಂಕರ ಭಾಳಷ್ಟು ವೇವ್ಸ್ ಒಮ್ಮೆ ಇಂಟರ್ಫಿಯರ್ ಆದರೆ, ಲಾರ್ಜ್ ನಂಬರ್ ಆಫ್ ವೇವ್ಸ್ ಒಮ್ಮೆ ಇಂಟರ್ಫಿಯರ್ ಆದರೆ ಅವಾಗ ಅದಕ್ಕೆ ಡಿಫ್ರಾಕ್ಷನ್ ಅಂತ ಕರೀತಾರೆ. ಓಕೆ, ಏನಂತ ಹೇಳ್ತೀನಿ ಇದ್ರ ಬಗ್ಗೆ. ಸೊ ಈ ಇಂಟರ್ಫರೆನ್ಸ್ ಪ್ಯಾಟರ್ನ್ ನಿಮಗೆ ಗೊತ್ತು, ಈ ರೀತಿ ಸೆಂಟ್ರ್ನೊಳಗೆ ಬ್ರೈಟ್ ಫ್ರಿಂಜ್ ಬರ್ತೈತಿ, ಆ ಕಡೆ ಈ ಕಡೆ ಡಾರ್ಕ್ ಬರ್ತಾವೆ, ಮತ್ತು ಬ್ರೈಟ್ ಮತ್ತು ಡಾರ್ಕ್ ಹಿಂಗೆ ಹಾಕೊಂತ ಹೋಗ್ತಾವೆ. ಓಕೆ, ಆಮೇಲೆ ಇದು ಡ್ರಾ ಮಾಡ್ಬೇಕಾದ್ರೆ ಪರ್ಫೆಕ್ಟ್ ಆಗಿರಂಗಿಲ್ಲ, ಎಲ್ಲಾದ್ರದ್ದು ವಿಡ್ತ್ ಸೇಮ್ ಇರುತ್ತೆ, ಬ್ರೈಟ್ ಡಾರ್ಕ್, ಆಮೇಲೆ ಬ್ರೈಟದ್ದೆಲ್ಲ ಇಂಟೆನ್ಸಿಟಿ ಸೇಮ್ ಇರ್ತೈತಿ. ಇದೆಷ್ಟು ಬ್ರೈಟ್ ಐತಿ ಇದು ಅಷ್ಟು ಬ್ರೈಟ್, ಇದು ಅಷ್ಟು ಬ್ರೈಟ್, ಇದೆಷ್ಟು ಡಾರ್ಕ್ ಐತಿ ಇದು ಅಷ್ಟು ಡಾರ್ಕ್, ಇಲ್ಲ ಈಕ್ವಾಲಿಟಿ ಇರ್ತೈತಿ. ಡಿಫ್ರಾಕ್ಷನ್ ಒಳಗೆ ಪಾರ್ಶಾಲಿಟಿ ಮೇಲೆ ಪಾರ್ಶಾಲಿಟಿ ಇರ್ತೈತಿ. ಇದಕ್ಕೆ ಆ್ಯಕ್ಚುಲಿ ಇಲ್ಲೇ ಬ್ರೈಟ್ ಫ್ರಿಂಜ್ ಅನ್ನಂಗಿಲ್ಲ, ಇದಕ್ಕೆ ಹೆಸರು ಚೇಂಜ್ ಆಗ್ತವೆ. ಇಲ್ಲಿ ಫ್ರಿಂಜಸ್ ಅಂತ ಕರೀತಾರೆ, ಇಲ್ಲೇ ಮ್ಯಾಕ್ಸಿಮಾ ಮಿನಿಮಾ ಅಂತಾರೆ. ಇಲ್ಲಿ ಬ್ರೈಟ್ ಫ್ರಿಂಜ್, ಡಾರ್ಕ್ ಫ್ರಿಂಜ್, ಇಲ್ಲಿ ಬ್ರೈಟ್ ಫ್ರಿಂಜ್ ಅನ್ನೋ ಬದಲಿ ಮ್ಯಾಕ್ಸಿಮಾ ಅಂತಾರೆ ಇನ್ಸ್ಟೆಡ್ ಆಫ್ ಬ್ರೈಟ್ ಫ್ರಿಂಜ್. ಡಾರ್ಕ್ ಫ್ರಿಂಜ್ ಅನ್ನೋಕೆ ಇಲ್ಲೇ ಮಿನಿಮಾ ಅಂತ ಕರೀತಾರೆ. ಓಕೆ, ಸೊ ಸೆಂಟ್ರಲ್ನೊಳಗೆ ಇಲ್ಲೇ ಸೆಂಟ್ರಲ್ ಮ್ಯಾಕ್ಸಿಮಾ ಅಥವಾ ಸೆಂಟ್ರಲ್ ಮ್ಯಾಕ್ಸಿಮಮ್ ಅಂತ ಕರೀತಾರೆ. ಸೆಂಟ್ರಲ್ನೊಳಗೆ ಯಾವ್ದು ಇರುತ್ತಲ್ಲ ದೊಡ್ಡದಿರ್ತದೆ. ಈ ಸೆಂಟ್ರಲ್ ಮ್ಯಾಕ್ಸಿಮಮ್, ಈ ಸದ್ಯ ನಾನು ಇದಕ್ಕೆ ಬ್ರೈಟ್ ಫ್ರಿಂಜ್ ಅಂತ ಕರಿತೀನಿ. ಈ ಬ್ರೈಟ್ ಫ್ರಿಂಜ್ ಕಂಪ್ಯಾರಿಸನ್ ಮಾಡಿದ್ರೆ ಇದು ವಿಡ್ತ್ ಕಡಿಮೆ ಐತಿ, ಇಂಟೆನ್ಸಿಟಿನೂ ಕಡಿಮೆ ಇರುತ್ತೆ. ಮತ್ತು ಅದರ ನೆಕ್ಸ್ಟ್ ಬ್ರೈಟ್ ನೀವು ತೊಗೊಂಡ್ರೆ ಇನ್ನೂ ವಿಡ್ತ್ ಕಡಿಮೆ ಇರುತ್ತೆ, ಇಂಟೆನ್ಸಿಟಿ ಕಡಿಮೆ ಇರುತ್ತೆ. ಇನ್ನು ಸ್ವಲ್ಪ ನೀವು ಮುಂದೆ ಹೋದ್ರೆ ನಿಮ್ಗೆ ಬ್ರೈಟ್ ಫ್ರಿಂಜಸ್ ಕಾಣಿಸಂಗೇ ಇಲ್ಲ, ಮಿಕ್ಸ್ ಆಗಿಬಿಡ್ತದೆ ಡಾರ್ಕ್ನೊಳಗೆ. ಈ ಸೈಡ್ ನೋಡ್ರಿ, ಇದ್ರ ಬ್ರೈಟ್ನೆಸ್, ಇದ್ರ ವಿಡ್ತ್ಗಿನ ಇದು ವಿಡ್ತ್ ಕಡಿಮೆ ಐತಿ, ಇಂಟೆನ್ಸಿಟಿನೂ ಕಡಿಮೆ ಇರುತ್ತೆ, ಪ್ರಖರತೆಯೂ ಕಡಿಮೆ ಇರುತ್ತೆ, ಆ ರೀತಿ. ಸೊ ಇಲ್ಲಿ ಪಾರ್ಶಾಲಿಟಿ ಇರುತ್ತೆ. ಸೆಂಟ್ರಲ್ ಅಷ್ಟೇ ಬ್ರೈಟ್ ಇರ್ತೈತಿ, ಆ ಕಡೆ ಈ ಕಡೆ ಹೋದ್ರೆ ಲೈಕ್ ನೀವು ಇಲ್ಲಿ ಏನರ ಇದ್ರದ್ದು ಗ್ರಾಫ್ ನೀವು ಡ್ರಾ ಮಾಡಿದ್ರಿ, ಇಂಟೆನ್ಸಿಟಿ ಗ್ರಾಫ್ ಹಿಂಗೆ ಬರುತ್ತೆ. ಇಂಟೆನ್ಸಿಟಿ ಗ್ರಾಫ್ ಈಕ್ವಲ್ ಅಂದ್ರೆ ನಾನು ಹಿಂಗೆ ಡ್ರಾ ಮಾಡಾಕತ್ತೀನಿ, ಇದು ಬ್ರೈಟನ್ನು ರೆಪ್ರೆಸೆಂಟ್ ಮಾಡತ್ತೆ, ಇದು ಡಾರ್ಕ್, ಬ್ರೈಟು ಡಾರ್ಕ್ ಇಂಟೆನ್ಸಿಟಿ ಒಳಗೆ. ಇದ್ರ ಇಂಟೆನ್ಸಿಟಿ ಹೆಂಗಿರುತ್ತೆ ಗೊತ್ತೇನು? ಸೆಂಟ್ರಲ್ ಒಳಗೆ ಅಷ್ಟು ದೊಡ್ಡದು ಇಂಟೆನ್ಸಿಟಿ ಹಿಂಗೆ, ಆಮೇಲೆ ಹಿಂಗೆ ಕಡಿಮೆ ಹಾಕೊಂತ ಹೋಗ್ತದೆ. ಈ ಕಡೆ ನೋಡ್ರಿ ಸ್ವಲ್ಪ ಕ್ಲಿಯರ್ ಗೊತ್ತಾಗುತ್ತೆ, ಈ ರೀತಿ ಇಂಟೆನ್ಸಿಟಿ ಕಡಿಮೆ ಹಾಕೊಂತ ಹೋಗ್ಬಿಡುತ್ತೆ. ಸೆಂಟ್ರಲ್ನೊಳಗೆ ಅಷ್ಟೇ ಬ್ರೈಟ್ ಇರ್ತೈತಿ, ಆಮೇಲೆ ಮತ್ತೆ ಡಾರ್ಕ್, ನೆಕ್ಸ್ಟ್ ಬ್ರೈಟದ ಇಂಟೆನ್ಸಿಟಿ ಕಡಿಮೆ, ವಿಡ್ತು ಕಡಿಮೆ, ಈ ರೀತಿ ಡಿಫ್ರಾಕ್ಷನ್ ಪ್ಯಾಟರ್ನ್ ಹಿಂಗೆ ಕಾಣಿಸುತ್ತೆ.
ಸೊ ನಾ ಈಗ ಹೇಳಿದ್ದೆ ಇಂಟರ್ಫರೆನ್ಸ್ನೊಳಗೆ ಒಂದು ಸೋರ್ಸ್ ಇರುತ್ತೆ, ಡಬಲ್ ಸ್ಲಿಟ್ ಯೂಸ್ ಮಾಡ್ತಾರೆ. ಒಂದು ಲೈಟ್ ಸೋರ್ಸನ್ನು ಒಂದು ವೇವ್ ಫ್ರಂಟನ್ನು ಹಿಂಗೆ ಸ್ಪ್ಲಿಟ್ ಮಾಡಿ 2 ವೇವ್ಸ್ ಆಗಿ ಕನ್ವರ್ಟ್ ಮಾಡ್ತಾರೆ. ಅಥವಾ 2 ಅನ್ನೋಕಿನ ಒಟ್ಟು ಫ್ಯೂ ವೇವ್ಸ್ ಇರ್ತಾವೆ, ಕಡಿಮೆ ವೇವ್ಸ್ ಇರ್ತಾವೆ. ನಿಮ್ಮ ಸಿಲೆಬಸ್ನೊಳಗೆ 2 ನಾವು ಯೂಸ್ ಮಾಡ್ತೀವಿ, ಹೌದಾ? ಆಮೇಲೆ ಇಲ್ಲಿ ಇನ್ನೊಂದು ಹೇಳಿದ್ದೆ ನಾನು ನಿಮಗೆ, ಈ ಫ್ರಿಂಜ್ಗಳ ವಿಡ್ತ್ಗೆ ಒಂದು ಫಾರ್ಮುಲಾ ಇರುತ್ತೆ, ಫ್ರಿಂಜ್ ವಿಡ್ತ್ ಅಂತ ಹೇಳಿ, ಲಾಮ್ಡಾ d/d ಅಂತ ಹೇಳಿ. ಲಾಮ್ಡಾ ಈಸ್ ದ ವೇವ್ ಲೆಂತ್ ಆಫ್ ದ ಲೈಟ್ ಯೂಸ್ಡ್, ಡಿ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಸ್ಲಿಟ್ ಆ್ಯಂಡ್ ದ ಸ್ಕ್ರೀನ್, ಇವೆರಡು ನೋಡಿರೋಂಥ ಡಿಸ್ಟೆನ್ಸ್. ಡಿ ಅಂದರೆ ಸ್ಲಿಟ್ ವಿಡ್ತ್ ಅಂತ ಹೇಳಿ. ಸೊ ಈ ಕಡೆ ಡಿಫ್ರಾಕ್ಷನ್ ಪ್ಯಾಟರ್ನಿಗೂ ಇಲ್ಲೊಂದು ಸ್ಕ್ರೀನ್ ತೊಗೊಂಡಿನಿ ನಾನೀಗ. ಈ ಸ್ಕ್ರೀನು ನಾನು ಎಲ್ಲಿ ಮಾಡ್ತೀನಿ, ಒಂದು ಸೋರ್ಸ್ ತೊಗೊತೀನಿ, ಒಂದು ಸೋರ್ಸ್, ಅದರಿಂದ ಹಿಂಗೆ ವೇವ್ ಫ್ರಂಟ್ಸ್ ಬರಾಕತ್ತಾವೆ. ಇಲ್ಲಿ ಹೆಂಗೆ ನಾವು ಡಬಲ್ ಸ್ಲಿಟ್ ಯೂಸ್ ಮಾಡಿದ್ವಲ್ಲ, ಇಲ್ಲಿ ಡಬಲ್ ಸ್ಲಿಟ್ ಯೂಸ್ ಮಾಡೋಂಗಿಲ್ಲ, ಸಿಂಗಲ್ ಸ್ಲಿಟ್ ಯೂಸ್ ಮಾಡ್ತೀವಿ. ಸಿಂಗಲ್ ಸ್ಲಿಟ್ ಯೂಸ್ ಮಾಡಿದ್ರೆ ಮತ್ತು ಲಾರ್ಜ್ ನಂಬರ್ ಆಫ್ ವೇವ್ಸ್ ಹೆಂಗೆ ಬರ್ತಾವೆ ಸರ್? ಡಿಫ್ರಾಕ್ಷನ್ ಒಳಗೆ ನೀವು ಹೇಳಿದ್ರೆ ಲಾರ್ಜ್ ನಂಬರ್ ಆಫ್ ವೇವ್ಸ್ ಬರಬೇಕು, ಇಂಟರ್ಫರೆನ್ಸ್ನಾಗ ಫ್ಯೂ ಇರ್ತಾವೆ ಅಂತ ಹೇಳಿ. ಇಲ್ಲ, ಆ್ಯಕ್ಚುಲಿ ಏನಾಗುತ್ತೆ ಅಂತ ಹೇಳ್ತೀನಿ ನೋಡ್ರಿ. ಇವು ವೇವ್ ಫ್ರಂಟ್ಸ್ ಹಿಂಗೆ ಬರ್ತಾವೆ. ನಿಮ್ಗೆ ಇದೇ ನೆನಪೈತಿ ಹೈಗನ್ಸ್ ಪ್ರಿನ್ಸಿಪಲ್. ಹೈಗನ್ಸ್ ಪ್ರಿನ್ಸಿಪಲ್ನೊಳಗೆ ಹೇಳಿತ್ತು ನೋಡ್ರಿ, ಇದೇನೈತಲ್ಲ ವೇವ್ ಫ್ರಂಟ್, ನಾ ಇಲ್ಲಿ ಡ್ರಾ ಮಾಡ್ಕೊತೀನಿ ಈ ರೀತಿ. ಹಾಂ, ಈಗಲೊಂದು ವೇವ್ ಫ್ರಂಟ್ ಬಂತಲ್ಲ, ಹೈಗನ್ಸ್ ಪ್ರಿನ್ಸಿಪಲ್ ನೆನಪೈತಿ ನಿಮಗೆ? ಅದರಾಗ ಏನು ಹೇಳ್ತೈತಿ, ನಾ ಹೇಳಿದ್ದು ಡಿಫ್ರಾಕ್ಷನ್ ಅರ್ಥ ಮಾಡ್ಕೊಳ್ಳೋಕೆ ಅದು ಇಂಪಾರ್ಟೆಂಟ್ ಅಂತ ಹೇಳಿ. ಈಚ್ ಪಾರ್ಟಿಕಲ್ ಆನ್ ಅ ವೇವ್ ಫ್ರಂಟ್ ಸ್ಟಾರ್ಟ್ಸ್ ಬಿಹೇವಿಂಗ್ ಲೈಕ್ ಸೋರ್ಸ್ ಆ್ಯಂಡ್ ದೇ ಇಂಟರ್ನ್ ಎಮಿಟ್ ಸೆಕೆಂಡರಿ ವೇವ್ಲೆಟ್ಸ್ ಅಂತ ಹೇಳಿದ್ದೆ. ಹಂಗೆ ಅಸಂಪ್ಷನ್ ಮಾಡ್ತಾರೆ. ಒನ್ನೇ ಮಾತು, ಇಂಟರ್ಫರೆನ್ಸ್ ಎಕ್ಸಾಕ್ಟ್ಲಿ ಹಿಂಗೆ ಫಾರ್ಮ್ ಆಗ್ತೈತಿ, ರಿಫ್ರಾಕ್ಷನ್ ಪ್ಯಾಟರ್ನ್ ಹಿಂಗೆ ಫಾರ್ಮ್ ಆಗ್ತೈತಿ ಅಂತ ಹೇಳಿ 100% ಇನ್ನೂ ತನಕ ಕ್ಲಿಯರಾಗಿ ಗೊತ್ತಾಗಿಲ್ಲ ಅಂತ ಹೇಳ್ತಾರೆ. ಅಟ್ಲೀಸ್ಟ್ ನಾನು ಎಲ್ಲಿ ತನಕ ಓದಿದ್ದಿಲ್ಲ, ಈಗ ರೀಸೆಂಟ್ ಗೊತ್ತಿಲ್ಲ. ಸೊ ಅದಕ್ಕೆ ಅಸಂಪ್ಷನ್ಸ್ ಮೇಲೆ ಅಸಂಪ್ಷನ್ಸ್ ಮಾಡ್ಕೊತಾರೆ. ಇಲ್ಲಿ ಏನು ಅಸಂಪ್ಷನ್ ಇಲ್ಲೇ ಡಿಫ್ರಾಕ್ಷನ್ ಆದಾಗ ಸಿಂಗಲ್ ಸ್ಲಿಟ್ ಹಾಕಿ ಇದೇನು ವೇವ್ ಫ್ರಂಟ್ ಬಂದು ಬಡಿತಲ್ಲ, ಆ ಸಿಂಗಲ್ ಸ್ಲಿಟ್ಟಿಗೆ ಈ ವೇವ್ ಫ್ರಂಟ್ ಬಂದು ಸ್ಟ್ರೈಕ್ ಆದಾಗ, ಬಡ್ದಾಗ, ಇಲ್ಲಿ ಈ ವೇವ್ ಫ್ರಂಟ್ ಮೇಲಿರುವಂಥ ಪ್ರತಿಯೊಂದು ಸ್ಮಾಲ್ ಪಾರ್ಟಿಕಲ್ ಇನ್ ಟರ್ನ್ ದೇ ವಿಲ್ ಸ್ಟಾರ್ಟ್ ಬಿಹೇವಿಂಗ್ ಲೈಕ್ ಸೋರ್ಸ್ ಆ್ಯಂಡ್ ದೇ ವಿಲ್ ಎಮಿಟ್ ಸೆಕೆಂಡರಿ ವೇವ್ಲೆಟ್ಸ್. ಈ ಸೆಕೆಂಡರಿ ವೇವ್ಲೆಟ್ಸ್ ಬರ್ತಾವಲ್ಲ, ಇವು ಲಾರ್ಜ್ ನಂಬರ್ ಒಳಗೆ ಇರ್ತಾವೆ. ಭಾಳಷ್ಟು ಸೆಕೆಂಡರಿ ವೇವ್ಲೆಟ್ಸ್ ಮಿಕ್ಸ್ ಆಗಿ ಇಲ್ಲಿ ಬಂದಾಗ ಈ ರೀತಿ ಒಂದು ಪ್ಯಾಟರ್ನ್ ಫಾರ್ಮ್ ಆಗ್ತದೆ. ಈ ರೀತಿ ಗ್ರಾಫ್ನ ಡ್ರಾ ಮಾಡಾಗುತ್ತೆ. ಪ್ಯಾಟರ್ನ್ ಆ್ಯಕ್ಚುಲಿ ಲುಕ್ಸ್ ಲೈಕ್ ದಿಸ್. ಸೊ ಇದಕ್ಕೆ ಡಿಫ್ರಾಕ್ಷನ್ ಪ್ಯಾಟರ್ನ್ ಅಂತ ಕರೀತಾರೆ. ಇಲ್ಲೇ ಡಬಲ್ ಸ್ಲಿಟ್, ಇಲ್ಲೇ ಸಿಂಗಲ್ ಸ್ಲಿಟ್, ಇಲ್ಲೇ ಫ್ಯೂ ವೇವ್ಸ್, ಇಲ್ಲೇ ಲಾರ್ಜ್ ನಂಬರ್ ಆಫ್ ವೇವ್ಸ್. ವೇವ್ಸ್ ಆ್ಯಕ್ಚುಲಿ ಇವು ವೇವ್ಸ್ ಅಲ್ಲ, ಇವು ವೇವ್ಲೆಟ್ಸ್, ಇವು ಸೆಕೆಂಡರಿ ವೇವ್ಲೆಟ್ಸ್. ಸೊ ಇಲ್ಲೇ ಈಕ್ವಲ್ ಇಂಟೆನ್ಸಿಟಿ ಇರ್ತೈತಿ, ಎಲ್ಲದಕ್ಕೂ ವಿಡ್ತ್ ಸೇಮ್ ಇರುತ್ತೆ. ಇಲ್ಲೇ ವೇರಿಯೇಷನ್ಸ್ ಬರ್ತಾವೆ. ಇಲ್ಲೇ ಬ್ರೈಟ್ ಫ್ರಿಂಜ್, ಡಾರ್ಕ್ ಫ್ರಿಂಜ್ ಅಂತ ಕರೀತಾರೆ, ಇಲ್ಲೇ ಮ್ಯಾಕ್ಸಿಮಮ್ ಮಿನಿಮಮ್ ಅಂತ ಕರೀತಾರೆ. ಆ್ಯಕ್ಚುಲಿ ನಾನು ಇನ್ನೊಮ್ಮೆ ಹೇಳ್ಬೇಕಂದ್ರೆ, ಭಾಳಷ್ಟು ವೇವ್ಸ್ ಇಂಟರ್ಫರೆನ್ಸ್ ಆದಾಗ ಡಿಫ್ರಾಕ್ಷನ್ ಅಂತ ಕರೀತಾರೆ. ಡಿಫ್ರಾಕ್ಷನ್ ಒಳಗೆ ಇಂಟರ್ಫರೆನ್ಸ್ ಅಡಗಿಕೊಂಡಿದೆ. ಸೊ ಇಷ್ಟು ಡಿಫ್ರಾಕ್ಷನ್ ಬಗ್ಗೆ ನಾವು ಬೇಸಿಕ್ಸ್ ನೋಡ್ಕೊಂಡ್ವಿ. ಇದಕ್ಕೊಂದು ಸ್ವಲ್ಪ ಫಾರ್ಮುಲಾ ಬರ್ತಾವೆ. ಇದಾದ್ಮೇಲೆ ಇನ್ನೊಂದು ಸ್ವಲ್ಪ ಪೋರ್ಷನ್ ಐತಿ. ರೈಟ್ ನಾವು ನನಗೆ ಅದು ಕಂಪ್ಲೀಟ್ ಮಾಡೋಕೆ ಆಗಕತ್ತಿಲ್ಲ, ಬಿಕಾಸ್ ಐ ಹ್ಯಾವ್ ಸಮ್ ಅದರ್ ವರ್ಕ್ ರೈಟ್ ನಾವು. ಸೊ ಅದಕ್ಕೆ ನೆಕ್ಸ್ಟ್ ಪಾರ್ಟ್ ಆದಷ್ಟು ಜಲ್ದಿ ಹಾಕ್ತೀನಿ. ಸೊ ಅದರಲ್ಲಿ ನಾವು ವೇವ್ ಆಪ್ಟಿಕ್ಸ್ ಮುಗಿಸೋಣ ಅಂತೀನಿ. ಸ್ವಲ್ಪ ಟಾಪಿಕ್ ಅದಾವ ಅಷ್ಟೇ. ಥ್ಯಾಂಕ್ ಯು, ನಮಸ್ಕಾರ.